ಹಲೋ ಫ್ರೆಂಡ್ಸ್, ಆದಿತ್ಯ ಅಕಾಡೆಮಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಹೊಸ ವಿಡಿಯೋದಲ್ಲಿ ನಾವು ಬಡತನ ನಿರ್ಮೂಲನೆ ಮತ್ತು ಒಂದು ವಿಮರ್ಶಾತ್ಮಕವಾದ ಮಾಪನವನ್ನ ನಾವು ಮಾಡೋಣ. ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಬಡತನಕ್ಕೆ ನಾವು ಬೇರೆ ಬೇರೆಯಾದ ಕಾರ್ಯಕ್ರಮಗಳನ್ನ ಸರ್ಕಾರಗಳು ಮಾಡ್ಕೊಂಡು ಬಂದಿವೆ. ಸ್ವಾತಂತ್ರ್ಯದ ನಂತರ ಮೊದಲನೇ ಪಂಚವಾರ್ಷಿಕ ಯೋಜನೆಯಿಂದ ಹಿಡಿದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಂಡು ಬಡತನ ನಿರ್ಮೂಲನಕ್ಕೆ ಪ್ರಯತ್ನವನ್ನ ಪಟ್ಟಿದೆ. ಆದರೆ ವಿವಿಧ ಕಾರಣಗಳಿಂದ ಆ ಎಲ್ಲ ಕಾರ್ಯಕ್ರಮಗಳು ಸಫಲತೆ ಕಂಡಿದೆ ಅಂತ ಹೇಳಿ ನಾವು ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಅದರ ಒಂದು ಮಾಪನವನ್ನ ನಾವು ಮಾಡೋಣ. ಯಾವ ಮಟ್ಟಿಗೆ ಆ ಕಾರ್ಯಕ್ರಮಗಳು ಸಫಲತೆಯನ್ನ ಕಂಡಿದ್ವು ಅಥವಾ ಆ ಸಫಲತೆ ಕಂಡಿರಲಿಲ್ಲ ಅಂತಂದ್ರೆ ಅದಕ್ಕೆ ಮುಖ್ಯವಾದ ಕಾರಣಗಳು ಯಾವುವು ಅಂತ ಹೇಳಿ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಆಮೇಲೆ ಕೊನೆಗೆ ನಾವು ಒಂದೆರಡು ಸ್ಕೀಮ್ಗಳನ್ನ ಉದಾಹರಣೆಯಾಗಿ ತಗೊಂಡು ಆ ಎರಡು ಬಡತನ ನಿರ್ಮೂಲನೆ ಮಾಡುವಂತ ಏನು ಕಾರ್ಯಕ್ರಮಗಳಿದ್ವು ಅದು ಯಾಕೆ ವಿಫಲವಾದವು, ಆ ವಿಫಲಕ್ಕೆ ಮುಖ್ಯವಾದ ಕಾರಣಗಳೇನಿದ್ವು ಅಂತ ಹೇಳಿ ಆ ಎರಡು ಕಾರ್ಯಕ್ರಮಗಳ ಬಗ್ಗೆ ನಾವು ಮಾತಾಡೋಣ. ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ವಿಡಿಯೋಸ್ನ ಶೇರ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಬಡತನ ನಿರ್ಮೂಲನೆಗೆ ಅಂತ ಹೇಳಿ ಸರ್ಕಾರದಿಂದ ಏನೇನು ಕಾರ್ಯಕ್ರಮಗಳನ್ನು ಮಾಡಿ ರೂಪಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು ಆ ಕಾರ್ಯಕ್ರಮಗಳು ಅಲ್ಪ ಪ್ರಮಾಣದ ಯಶಸ್ಸನ್ನ ನಾವು ಕಾಣ್ತೀವಿ. ಅಲ್ಪ ಪ್ರಮಾಣದ ಯಶಸ್ಸಿನ ಕಾರಣ ಏನು ಅಂತಂದ್ರೆ, ಈಗ ನಾವು 80-90% ಬಡವರು ಇರುವಂತ ಭಾರತ ದೇಶದಲ್ಲಿ, ಅಂದ್ರೆ ನಾನು ಸ್ವಾತಂತ್ರ್ಯದ ನಂತರ ನಾವು ಇಷ್ಟೊಂದು ಪರ್ಸೆಂಟೇಜಲ್ಲಿ ನಾವು ಹೆಚ್ಚಿನ ಬಡವರು ಈ ದೇಶದಲ್ಲಿ ಇದ್ವಿ. ಹಾಗಾಗಿ ಅಂಥ ಸ್ಕೀಮ್ಗಳು 80-90% ಅಷ್ಟು ಬಡ ಜನರಿಗೆ ತಲುಪುವಂತ ಕಾರ್ಯಕ್ರಮಗಳು ಆಗಬೇಕಾಗಿದ್ದು. ಆದರೆ ಅಷ್ಟರ ಮಟ್ಟಿಗೆ ಅದು ಎಫೆಕ್ಟಿವ್ ಆಗಿರಲಿಲ್ಲ. 80-90% ಜನರಿಗೆ ಅದು ರೀಚ್ ಆಗಿ ಅವರಿಗೆ ಏನು ಉದ್ಯೋಗ ಸೃಷ್ಟಿ ಮಾಡೋದಾಗ್ಲಿ ಅಥವಾ ಅವರಿಗೆ ಆದಾಯ ಹೆಚ್ಚಿಸುವಂತ ಕಾರ್ಯಕ್ರಮಗಳು ಏನಿದ್ವು ಅದು ಎಲ್ಲ ಜನರಿಗೆ ಮುಟ್ಟಲಿಲ್ಲ. ಸೊ ಎಲ್ಲ ಜನರಿಗೆ ಅದು ಸರಿಯಾಗಿ ಮುಟ್ಟಲಿಲ್ಲ ಅಂಥೇಳಿ ಅಥವಾ ತಲುಪಲಿಲ್ಲ ಅಂಥೇಳಿ ನಾವು ಹೇಳಿದರೆ ಅವರ ಆದಾಯದಲ್ಲಿ ಏನೂ ಬದಲಾವಣೆ ಆಗಿರೋದಿಲ್ಲ. ಉದ್ಯೋಗ ಸೃಷ್ಟಿಯಲ್ಲಿ ಅಂಥ ಕಾರ್ಯಕ್ರಮಗಳು ಸೋತಿದ್ವು. ಆದ ಕಾರಣಕ್ಕೆ ಅದರ ನಾವು ಒಂದು ಮಾಪನ ಮಾಡಿ ನೋಡಿದಾಗ ಅದರ ಯಶಸ್ಸು ಏನಿತ್ತು ಬಹಳ ಕಡಿಮೆ ಪ್ರಮಾಣದ ಯಶಸ್ಸು ನಾವು ನೋಡ್ತೀವಿ. ಸೊ ಆ ಕಾರ್ಯಕ್ರಮಗಳು ಯಶಸ್ಸು ಕಡಿಮೆ ಕಂಡ ಮೇಲೆ ನಮ್ಮ ನಿರಪೇಕ್ಷ ಬಡತನ ಏನಿದೆ ಭಾರತದಲ್ಲಿ ಅದರಲ್ಲೂ ಕೂಡ ಕುಸಿತ ನಾವು ಏನೂ ನೋಡಲಿಲ್ಲ. ಯಾರು ಇನ್ಫ್ಲೂಯೆನ್ಸ್ ಇಟ್ಟವರು ಅಥವಾ ಯಾರಿಗೆ ಸ್ವಲ್ಪ ತಿಳುವಳಿಕೆ ಇದ್ದವರು, ಯಾರು ಸ್ವಲ್ಪ ಮಟ್ಟಿಗೆ ಶಿಕ್ಷಣವನ್ನು ಪಡೆದವರು ಅಥವಾ ಯಾವ ಏರಿಯಾದಲ್ಲಿ ಯಾವ ಕ್ಷೇತ್ರದಲ್ಲಿ ಕೆಲವೊಂದು ಒಳ್ಳೆಯ ಅಧಿಕಾರಿಗಳು ಇದ್ರು, ಸೊ ಅಂತ ಅಧಿಕಾರಿಗಳ ಒಂದು ಜಾಗೃತೆಯಿಂದ ಬಡವರಿಗೆ ಒಂದು ಕೆಲ ಕಾರ್ಯಕ್ರಮಗಳ ಬೆನಿಫಿಟ್ ಸಿಕ್ಕಿರ್ಬೋದು. ಆದರೆ ಬೇರೆ ಕ್ಷೇತ್ರದಲ್ಲಿ ಅಲ್ಲಿ ಯಾರು ಅಧಿಕಾರಿಗಳು ಸರಿಯಾಗಿ ಜಾಗೃತಿಯನ್ನ ಮುಟ್ಟಿಸಿರೋದಿಲ್ಲ ಜನರಿಗೆ, ಅಂತ ಜನರಿಗೆ ಆ ಸ್ಕೀಮ್ಗಳು ಬಂದಿದ್ದಾವೆ ಅಂತ ಹೇಳಿ ಅವರಿಗೆ ಅದರ ಅರಿವೇ ಇರೋದಿಲ್ಲ. ಹಾಗಾಗಿ ಅವರ ಬಡತನದಲ್ಲಿ ಏನು ಬದಲಾವಣೆಯನ್ನ ನಾವು ನೋಡೋದಿಲ್ಲ. ಸ್ವಾತಂತ್ರ್ಯದ ನಂತರ ಎಷ್ಟೋ ಜನರು ಇನ್ನೂ ಜೀತದ ಆಳಗಿನೇ ಬಹಳಷ್ಟು ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಇಂಥ ಒಂದು ಹೊಸ ಸ್ಕೀಮ್ ಬಂದಿದೆ, ಅದರ ಮೂಲಕನೂ ನಾವು ಈ ಜೀತ ಪದ್ಧತಿಯಿಂದ ಹೊರಗಡೆ ಬಂದು ಆ ಸ್ಕೀಮ್ಗಳ ಲಾಭವನ್ನು ನಾವು ಪಡಿಬೇಕು ಅಂತ ಹೇಳಿ ಅವರಿಗೆ ಎಷ್ಟೋ ಜನರಿಗೆ ಅರಿವೇ ಇರಲಿಲ್ಲ. ಸೊ ಹಾಗಾಗಿ ಅವಾಗಿನ ಈ ನಿರಪೇಕ್ಷ ಬಡತನದಲ್ಲಿ ನಾವು ಹೆಚ್ಚಿಗೆ ಪ್ರಮಾಣದ ಕುಸಿತವನ್ನ ನೋಡೋದಿಲ್ಲ. ಸೊ ಇದರ ಕಾರಣದಿಂದ ನಮ್ಮ ದೇಶದಲ್ಲಿ ಹಸಿವು ಆಗಲಿ, ಅಪೌಷ್ಟಿಕತೆ ಆಗಲಿ ಅಥವಾ ಅನಕ್ಷರತೆ ಇವು ಏನು ಸಮಸ್ಯೆಗಳು ಇದ್ವು ಹಾಗೆಯೇ ಅದನ್ನ ಮುಂದುವರೆಸ್ಕೊಂಡು ಬಂದಿವಿ. ಕೆಲ ಪ್ರಮಾಣದ ಇಂಪ್ರೂವ್ಮೆಂಟ್ನ ನಾವು ನೋಡ್ಬೋದು. ಆದರೆ ನಾವು ಏನು ಅನ್ಕೊಂಡಿದ್ವಿ 70 ವರ್ಷದಲ್ಲಿ ನಾವು ಬಡತನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾವು ಇನ್ನೂವರೆಗೂ ತೊಡಕು ಬರ್ತಾನೆ ಇದ್ದೇವೆ. ನಾವು ಅದನ್ನ ಸಂಪೂರ್ಣವಾಗಿ ಅಂತ ತೊಡಕುಗಳನ್ನ ಬಗೆಹರಿಸಿ ಬಡತನವನ್ನ ಕಿತ್ತೊಗಿಬೇಕು ಅನ್ನೋ ನಮ್ಮ ಆಸೆ ಏನಿದೆ ಅದು ಇನ್ನೂ ಆಸೆಯಾಗಿಯೇ ಉಳ್ಕೊಂಡಿದೆ. ಸೊ ಹಾಗಾಗಿ ಸರ್ಕಾರ ಏನ್ ಮಾಡ್ತು, ಈ ಕೆಲವೊಂದು ಪ್ರೋಗ್ರಾಮ್ಸ್ಗಳು ನಾವು ಎಷ್ಟೇ ಕಷ್ಟಪಟ್ಟರು ಅದು ಜನರಿಗೆ ತಲುಪ್ತಾ ಇಲ್ಲ. ನಾವು ಹೊಸ ಸ್ಕೀಮ್ಗಳನ್ನಾದ್ರೂ ತರ್ತಾ ಇದೀವಿ. ಒಂದಲ್ಲ, 2ನೇ ಪಂಚವಾರ್ಷಿಕ ಯೋಜನೆ, 3ನೇ ಪಂಚವಾರ್ಷಿಕ ಯೋಜನೆ, ಹೀಗೆ ಬೇರೆ ಬೇರೆ ಪಂಚವಾರ್ಷಿಕ ಯೋಜನೆ ಬಂದಾಗ್ಲೊಮ್ಮೆ ನಾವು ಬೇರೆ ಬೇರೆ ಸ್ಕೀಮ್ಗಳನ್ನ ಲಾಂಚ್ ಮಾಡ್ತಾನೆ ಇದ್ವಿ. ನಾವು ಅಂತಂದ್ರೆ ಇಲ್ಲಿ ಸರ್ಕಾರ ಲಾಂಚ್ ಮಾಡ್ತಾನೆ ಇತ್ತು. ಸೊ ಲಾಂಚ್ ಮಾಡಿದಾಗ ಅದು ಹೆಸರಿಗೆ ಗ್ರ್ಯಾಂಡ್ ಆಗಿ ಅದನ್ನ ಲಾಂಚ್ ಮಾಡ್ತಾ ಇದ್ರು. ಆದ್ರೆ ಯಾರಿಗೂ ಬೆನಿಫಿಟ್ ಸಿಗಬೇಕು ಆ ಜನರಿಗೆ ಅದು ಬೆನಿಫಿಟ್ ಸಿಗ್ತಾ ಇರಲಿಲ್ಲ. ಆಮೇಲೆ ಬಹಳಷ್ಟು ಸ್ಕೀಮ್ಸ್ ಗಳನ್ನ ಲಾಂಚ್ ಮಾಡೋದ್ರಿಂದ ಜನರಲ್ಲಿಯೂ ಕೂಡ ಕನ್ಫ್ಯೂಷನ್ಸ್ ಇರ್ತಾ ಇತ್ತು, ಅಧಿಕಾರಿಗಳಿಗೂ ಕೂಡ ಕನ್ಫ್ಯೂಷನ್ ಇರ್ತಾ ಇತ್ತು. ಅದಕ್ಕೆ ಯಾರ ಅರ್ಹತೆ ಇದೆ, ಯಾರಿಗೆ ಅರ್ಹತೆ ಇಲ್ಲ, ಈ ತರ ಕನ್ಫ್ಯೂಷನ್ ಇರೋದ್ರಿಂದ ಏನ್ ಮಾಡ್ತಿದ್ರು, ಅಧಿಕಾರಿಗಳು ಅದನ್ನ ಸರಿಯಾಗಿ ಪ್ರಮೋಷನ್ ಮಾಡ್ತಾ ಇರಲಿಲ್ಲ. ಅಲ್ಲಿ ಕರ್ಕೊಂಡ್ಬಂದು ಅವ್ರಿಗೆ ಯಾವುದೇ ತರಹದ ಒಂದು ಟಾರ್ಗೆಟ್ ಆಗಲಿ ಹೀಗೆ ಸರಿಯಾದ ಒಂದು ಮಾರ್ಗದರ್ಶನ ಕೂಡ ಇರಲಿಲ್ಲ. ಸೊ ಮಾರ್ಗದರ್ಶನ ಇಲ್ಲ ಅಂತಂದ್ಮೇಲೆ ಅಧಿಕಾರಿಗಳು ಅವರು ತಮಗೆ ತಿಳಿದವರು ಆಗಿದ್ರೆ, ಸರಿಯಾದ ತರಬೇತಿ ಇದ್ದವರಾಗಿದ್ರೆ, ಒಳ್ಳೆ ದಕ್ಷ ಅಧಿಕಾರಿಯಾಗಿದ್ರೆ ಅವರು ಕೆಲಸ ಮಾಡಿಸಿ ಬಡವರಿಗೆ ಒಂದು ಸ್ವಲ್ಪ ಸಹಾಯ ಮಾಡ್ತಿದ್ರು. ಆದ್ರೆ ಅದೇ ಒಬ್ಬ ಅಧಿಕಾರಿ ಅಷ್ಟು ಸರಿಯಾಗಿ ತರಬೇತಿ ಇರಲಿಲ್ಲ ಅಥವಾ ಅವನ ದಕ್ಷತೆಗೆ ಒಂದು ಕ್ವೆಶ್ಚನ್ ಮಾರ್ಕ್ ಇದ್ದಾಗ ಅಂತಹ ಅಧಿಕಾರಿಗಳು ಸರಿಯಾಗಿ ಆ ಸ್ಕೀಮ್ಸ್ ನ ಬಳಕೆ ಮಾಡ್ತಾ ಇರಲಿಲ್ಲ. ಸೊ ಇದರಿಂದ ಏನಾಗ್ತಿದೆ, ಆ ಸ್ಕೀಮ್ಗಳು ಫೇಲ್ ಆಗ್ತಾ ಇದ್ವು. ಸೊ ಸರ್ಕಾರ ಏನ್ ಮಾಡ್ತು, ಬಹಳಷ್ಟು ಸ್ಕೀಮ್ಸ್ ಬದಲಿಗೆ ನಾವು ಎಲ್ಲ ಯಾವ್ಯಾವ
ಒಂಥರ ನೋಡೋಕೆ ಸೇಮ್ ಸ್ಕೀಮ್ಸ್ ಇದ್ವಲ್ಲ, ಒಂದೇ ತರಹದ ಲಾಭ ನೀಡುವಂತ ಸ್ಕೀಮ್ಸ್ ಇದ್ವು, ಅದನ್ನೆಲ್ಲ ನಾವು ಮರ್ಜ್ ಮಾಡಿ ಒಂದೇ ಸ್ಕೀಮ್ ಅಥವಾ ಎರಡೇ ಸ್ಕೀಮ್ ನಲ್ಲಿ ಇದನ್ನ ಬಹಳಷ್ಟು ಜನರಿಗೆ ನಾವು ತಲುಪಿಸೋ ಪ್ರಯತ್ನ ಮಾಡೋಣ ಅಂತೇಳಿ ಹಲವಾರು ಕಾರ್ಯಕ್ರಮಗಳನ್ನ ಏನ್ ಮಾಡಿದ್ರು, ವಿಲೀನ ಮಾಡಿದ್ರು. ಈಗ ಮನೆ ಕಟ್ಟೋಕೆ ಈಗ ಬಡವರಿಗೆ ಒಂದು ಸ್ಕೀಮ್ ಆಗಿರ್ಬೋದು, ಮಧ್ಯಮ ವರ್ಗದವರಿಗೆ ಒಂದು ಸ್ಕೀಮ್ ಆಗಿರ್ಬೋದು, ಅಥವಾ ಹಿಂದುಳಿದ ವರ್ಗದವರಿಗೆ ಒಂದು ಸ್ಕೀಮ್ ಸಪರೇಟ್ ಆಗಿರ್ಬೋದು, ಅಥವಾ ಮೇಲ್ಜಾತಿಯಲ್ಲಿ ಇದ್ದು ಬಡವರಿಗೆ ಇರುವಂತಹ ಒಂದು ಸಪರೇಟ್ ಸ್ಕೀಮ್ ಆಗಿರ್ಬೋದು. ಈ ತರ ಬೇರೆ ಬೇರೆ ಸ್ಕೀಮ್ ಇಂದ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿ ಸರಿಯಾಗಿ ಯಾರಿಗೆ ಮುಟ್ಟಬೇಕು, ಎಷ್ಟು ನಂಬರ್ಸ್ ನಾವು ಕನ್ವರ್ಟ್ ಮಾಡಬೇಕು, ಅವರಿಗೆ ಬಡತನದಿಂದ ಹೊರಗಡೆ ತರಬೇಕು ಅಂತ ಹೇಳಿ ಅನ್ಕೊಂಡಿದ್ವು. ಅಷ್ಟು ನಂಬರ್ಸ್ ನಮಗೆ ಮುಟ್ಟೋಕೆ ಆಗ್ಲಿಲ್ಲ ಅಂದ್ಕೊಳ್ಳಿ, ಸರ್ಕಾರ ಏನ್ ಮಾಡ್ತು, ಕೆಲವೊಂದು ಸ್ಕೀಮ್ಸ್ ಗಳನ್ನ ಅಂತ ಸೇಮ್ ಸ್ಕೀಮ್ಸ್ ಇರೋದನ್ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹಂಚೋ ಬದಲಿ ಅದನ್ನ ಒಂದೇ ಡಿಪಾರ್ಟ್ಮೆಂಟ್ ಇಂದ ವಿಲೀನ ಮಾಡಿ ಹೆಸರು ಬದಲಾವಣೆ ಮಾಡ್ತಾರೆ. ಅದರಿಂದ ಏನಾದರೂ ಒಂದು ಸ್ವಲ್ಪ ಇಫೆಕ್ಟಿವ್ ಆಗ್ಬೋದೇನೋ, ಸ್ವಲ್ಪ ಇನ್ನೂ ಹೆಚ್ಚು ಜನರು ಅದರಿಂದ ಬರ್ಬೋದೇನೋ ಅಂತೇಳಿ ಆ ಆಸೆಯಿಂದ ಇಂಥ ಹೆಸರು ಬದಲಾವಣೆ ಆಗಲಿ, ವಿಲೀನವನ್ನ ಮಾಡೋದು ಇದು ಕಾಮನ್ ಆಗಿ ನಾವು ನೋಡ್ಕೊಂಡು ಬಂದಿದ್ವಿ. ಇಷ್ಟೆಲ್ಲ ಆದರೂ ನಮಗೆ ಬಡತನದಲ್ಲಿ ಅಥವಾ ಬಡತನ ನಿವಾರಣೆಯಲ್ಲಿ ನಮಗೆ ಯಾವುದೇ ತರಹದ ಯಶಸ್ಸನ್ನು ನಾವು ಕಾಣೋದಿಲ್ಲ. ಹಾಗಾಗಿ ಕೆಲವೊಂದು ಇದಕ್ಕೆ ಕಾರಣಗಳಿವೆ. ಅದನ್ನ ಪಾಲಿಸಿ ಸ್ಟಡಿ ಮಾಡಿದವರು, ನೀತಿಗಳನ್ನ ಬಗ್ಗೆ ಜ್ಞಾನ ಇರೋರು, ಕೆಲವು ವಿದ್ವಾಂಸರು ಏನ್ ಮಾಡಿದ್ದಾರೆ, ಆ ಯಶಸ್ಸು ಯಾಕೆ ಕಾಣಲಿಲ್ಲ ಅಂತ ಹೇಳಿ ಕೆಲವೊಂದು ಅಂಶಗಳನ್ನ ಅವರು ಬಿಚ್ಚಿಟ್ಟಿದ್ದಾರೆ. ಸೊ ಅದನ್ನ ಅಂಶಗಳನ್ನ ಏನು ಬಿಚ್ಚಿಟ್ಟು ಏನು ಒಂದು ಪಟ್ಟಿ ಮಾಡಿದಾರಲ್ಲ, ಆ ಪಟ್ಟಿಯ ಅಂಶಗಳನ್ನ ಅಥವಾ ಕಾರಣಗಳನ್ನ ನಾವು ಒಂದೊಂದಾಗಿ ಮುಂದಿನ ಸ್ಲೈಡ್ಗಳಲ್ಲಿ ನೋಡೋಣ. ಹಿನ್ನಡೆಗೆ ಕಾರಣವಾದ ಯಾವ್ಯಾವ ಅಂಶಗಳು? ಮೊದಲನೇದು, ನಾವು ಸರಿಯಾಗಿ ಭೂಮಿ ಮತ್ತು ಇತರ ಆಸ್ತಿಗಳ ಹಂಚಿಕೆಯನ್ನ ಸರಿಯಾಗಿ ಮಾಡಿದ್ದಿಲ್ಲ. ಅದೊಂದು ಕಾರಣದಿಂದ ಏನಾಯ್ತು, ಅಸಮಾನ ಹಂಚಿಕೆಯಿಂದ ಭೂಮಿ ಇಲ್ಲದೆ ಇರೋರು ಬಹಳಷ್ಟು ಜನರು ಇದ್ರು. ಭೂಮಿ ಇಲ್ಲದೆ ಇರೋರು ಅಂತಂದ್ರೆ ತೀವ್ರವಾದ ಬಡತನ, ಆಮೇಲೆ ತೀವ್ರವಾದ ಅನಕ್ಷರತೆ, ಓದು ಬರದೇ ಇರೋರು ಸುಮಾರು ಜನ ಇದ್ರು. ಹಾಗಾಗಿ ಅವ್ರಿಗೆ ಏನಾಯ್ತು, ಒಂದು ಸ್ವಲ್ಪ ಆದ್ರೂ ಸಪೋರ್ಟ್ ಸಿಸ್ಟಮ್ ಇರಬೇಕು. ಗೌರ್ಮೆಂಟು ಸ್ಕೀಮ್ ಏನಾದರೂ ತರ್ತದೆ ಅಂತಂದ್ರೆ ನಾವು ಅಟ್ಲೀಸ್ಟ್ ಆಫೀಸ್ ಹೋಗಿ ಅಲ್ಲಿ ಕೇಳ್ಕೊಂಡು ಬರುವಷ್ಟಾದ್ರೂ ನಮಗೆ ಜ್ಞಾನ ಇರಬೇಕು. ಆಮೇಲೆ ನಾವು ಈಗ ಆಫೀಸ್ ಹೋಗ್ಬೇಕಂತಂದ್ರೆ ನೀವು ಹಳ್ಳಿಯಲ್ಲಿ ಇದ್ರಂದ್ರೆ ತಾಲೂಕ್ ಆಫೀಸಿಗೆ ಬರಬೇಕು. ಸೊ ಅಲ್ಲಿಂದ ತಾಲೂಕು ನೀವು ಬಸ್ ಖರ್ಚು ಮಾಡ್ಕೊಂಡು ಬರಬೇಕು. ಒಂದು ಸರ್ಕಾರಿ ಕೆಲಸ ಅಂದಮೇಲೆ ಹೋದ್ಕೊಳ್ಳೆ ಒಂದೇ ಸಲ ಆಗೋದಿಲ್ಲ, ಒಂದು 2-3 ಸಲ ನೀವು ಓಡಾಡಬೇಕು. ಸೊ ಅದಕ್ಕೆಲ್ಲ ನಿಮಗೆ ಸಣ್ಣ ಪುಟ್ಟ ಬಸ್ ಚಾರ್ಜಿಗೂ ಸಮಸ್ಯೆ ಇತ್ತಂತಂದ್ರೆ, ಅಷ್ಟು ಬಡವರು ನಾವು ಇದ್ವಿ ಅಂತಂತಂದ್ರೆ ಅವಾಗ ನಾವು ಏನ್ ಮಾಡ್ಬಿಡ್ತೀವಿ, ಇಲ್ಲ ಬಸ್ ಖರ್ಚು ಮಾಡ್ಕೊಂಡು ಯಾರು ಅಲ್ಲಿವರೆಗೂ ಹೋಗ್ತಾರೆ, ಅದು ಸಿಗೋದಿಲ್ಲ ಬಿಡೋದಿಲ್ಲ, ಅದು ಗ್ಯಾರಂಟಿ ಇರೋದಿಲ್ಲ ಅಂತ ಹೇಳಿ ಬಹಳಷ್ಟು ಸಮಸ್ಯೆ ಆಗ್ತಿತ್ತು. ಸೊ ಅಂತ ಬಡವರು ಏನ್ ಮಾಡಿದ್ಬಿಟ್ರು, ಅವ್ರು ಬಡವರಾಗಿ ಉಳ್ಕೊಂಡ್ಬಿಟ್ರು. ಯಾರು ಒಂದು ಸ್ವಲ್ಪ ಶಿಕ್ಷಣ ಪಡೆದವರಾಗಿರ್ಲಿ ಅಥವಾ ಶಿಕ್ಷಣ ಪಡೆದವರ ಮಾರ್ಗದರ್ಶನದಲ್ಲಿ ಸ್ಕೀಮ್ಸ್ ನ ಬೆನಿಫಿಟ್ ತಗೊಂಡ್ರು, ಅವರಿಗೆ ಅಷ್ಟೇ ಅದು ಸಹಾಯ ಆಯ್ತು. ಸೊ ಈಗ ಹೀಗಾಗಿ ಏನಾಯ್ತು, ಅದು ಈಗ ಶಿಕ್ಷಣ ಇಲ್ಲದವರು ಬಡವರಿಗೆ ನಾವು ಆ ಸ್ಕೀಮ್ ನ ಟಾರ್ಗೆಟ್ ಮಾಡ್ತಾ ಇದ್ವಿ. ಆದ್ರೆ ಅವರಿಗೆ ಶಿಕ್ಷಣ ಇಲ್ಲದಿರುವುದರಿಂದ ಅವರಿಗೆ ಆ ಸ್ಕೀಮ್ ಬಂದಿದೆ ಅಂತೇಳಿ ಅರಿವು ಇರುತ್ತಿದ್ದಿಲ್ಲ. ಅದ್ರ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ಭ್ರಷ್ಟ ಅಧಿಕಾರಿಗಳು ಇದ್ರಂದ್ರೆ, ಸರಿಯಾಗಿ ಕೆಲಸ ಮಾಡದೇ ಇರುವಂತ ಅಧಿಕಾರಿಗಳು ಇದ್ರಂದ್ರೆ, ಅವರು ಕೂಡ ಅವ್ರು ಏನ್ ಮಾಡ್ತಾರೆ, ತಮ್ಮ ಕ್ಷೇತ್ರದಲ್ಲಿ ಸರಿಯಾದ ಅರಿವನ್ನ ಮೂಡಿಸೋದಿಲ್ಲ ಜನರ ನಡುವೆ. ಅವಾಗ ಏನಾಗ್ತದೆ, ಬಡವರಿಗೆ ಇದೆ ಅಂತೇಳಿ ಗೊತ್ತಾಗೋದಿಲ್ಲ. ಅವಾಗ ಮತ್ತೆ ಏನ್ ಮಾಡ್ತಾರೆ, ಯಾರು ಆಲ್ರೆಡಿ ಸ್ವಲ್ಪ ಶಿಕ್ಷಣ ಇದ್ದವರು ಅಥವಾ ಸ್ವಲ್ಪ ಮಟ್ಟಿಗೆ ಜೀವನ ಮಟ್ಟ ಇರೋರು, ಅವರೇ ಬಂದು ಆ ಸ್ಕೀಮ್ ನ ಲಾಭ ಪಡೆದುಕೊಂಡು ಅದರಲ್ಲಿ ಏನ್ ಸಾಲ ಬೇಕು ಸಾಲ ತಗೊಂಡು ಆ ಸ್ಕೀಮ್ ಇಂದ ಏನಾದ್ರು ಸಣ್ಣ ಪುಟ್ಟ ಉದ್ಯೋಗ ಮಾಡಿಕೊಂಡು ಮತ್ತೆ ಅದರಿಂದ ಅವರು ದುಡ್ಡು ಗಳಿಸೋಕೆ ಶುರು ಮಾಡಿದ್ರು. ಹೀಗಾಗಿ ಆ ಸ್ಕೀಮ್ಗಳು ಏನಾದ್ರು ಬಡವರಿಗೆ ನಾವು ಟಾರ್ಗೆಟ್ ಮಾಡಿದ್ವಿ, ಆದ್ರೆ ಬಡವರಲ್ಲದೆ ಇರೋರಿಗೆ ಆ ಸ್ಕೀಮ್ಗಳ ಲಾಭ ಹೋಯ್ತು. ಹೀಗಾಗಿ ಅದರ ಸಂಪೂರ್ಣವಾದ ಪ್ರಯೋಜನ ನಮ್ಮ ಸಮಾಜಕ್ಕೆ ಆಗ್ಲಿಲ್ಲ. ಆಮೇಲೆ ಭಾರತ ಬಡ ರಾಷ್ಟ್ರ ಆಗಿದ್ದರಿಂದ ನಮಗೆ ಇದು ಎನಿ ಟೈಮ್ ಈಗಲಾದ್ರೂ, ಅವಾಗ ಇನ್ನೂ ಸಮಸ್ಯೆ ಹದಗೆಟ್ಟಿತ್ತು, ಈಗ ಒಂದ್ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಹೇಳಿ ನಾವು ಅನ್ಕೊಂಡ್ರು ಕೂಡ ನಮಗೆ ಹಣಕಾಸಿನ ಸಮಸ್ಯೆ ಇದ್ದೇ ಇದೆ. ಭಾರತ ಇನ್ನೂ ಬೆಳೆಯುತ್ತಿರುವ ರಾಷ್ಟ್ರ. ಸೊ ಹಾಗಾಗಿ ನಮ್ಮಲ್ಲಿ ಬಜೆಟ್ ಸಾಕಷ್ಟು ಇರೋದಿಲ್ಲ. ಸೊ ಬಡತನ ನಿರ್ಮೂಲನೆಗೆ ನಮ್ಮ ಹತ್ರ ಏನಾದ್ರು ಸಾಕಷ್ಟು ದುಡ್ಡು ಇದ್ದಿದ್ರೆ ಅದನ್ನ ನಾವು ಇನ್ನು ಫ್ರೀ ರೇಷನ್ ಆಗಿರ್ಬೋದು, ಆರೋಗ್ಯ ಸೇವನ ಆಗಿದ್ದು ಎಲ್ಲರಿಗೂ ನಾವು ವಿಸ್ತರಣೆ ಮಾಡಬಹುದಾಗಿತ್ತು. ಆದ್ರೆ ಸರ್ಕಾರದ ಹತ್ರ ಬೇರೆ ಕೆಲಸನೂ ಮಾಡಿಕೊಂಡು ಈ ಇಂಥ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಸಾಕಷ್ಟು ಹಣಕಾಸಿನ ಫೆಸಿಲಿಟಿ ಇರೋದಿಲ್ಲ. ಸೊ ಸ್ವಾತಂತ್ರ್ಯದ ನಂತರ ಅಂತಂದ್ರೆ ಅವಾಗ ನಾವು ಇನ್ನೂ ಬಡವರಾಗಿದ್ವಿ. ಹಾಗಾಗಿ ಅವಾಗ ಹಣಕಾಸಿನ ಕೊರತೆ ತೀವ್ರವಾಗಿತ್ತು. ಯಾಕಂದ್ರೆ ನಾವು ಬೇಸಿಕ್ ಊಟ, ಆಮೇಲೆ ನಮ್ಮ ಆಮದು ಮಾಡ್ಕೋತಿದ್ವಲ್ಲ ವಸ್ತುಗಳು, ಅದ್ರ ಮೇಲೆನೆ ಮ್ಯಾಕ್ಸಿಮಮ್ ಎಲ್ಲ ನಮ್ದು ಇರೋ ಬಜೆಟ್ ಖರ್ಚಾಗಿ ಹೋಗ್ತಿತ್ತು. ಹಾಗಾಗಿ ಆ ಹಣಕಾಸಿನ ಕೊರತೆಯಿಂದ ಏನಾಗ್ತಾ ಇತ್ತು, ನಾವು ಹೆಸರಿಗೆ ಸರ್ಕಾರ ಏನ್ ಮಾಡ್ತಾ ಇತ್ತು, ಆ ಸ್ಕೀಮಿಗೆ ಒಂದು 5 ಕೋಟಿ 10 ಕೋಟಿ ಹೀಗೆ ಕಡಿಮೆ ಬಜೆಟ್ ಅನ್ನ ಅಲೋಕೇಟ್ ಮಾಡ್ತಾ ಇತ್ತು. ಆ ಕಡಿಮೆ ಬಜೆಟ್ ಅನ್ನ ಅಲೋಕೇಟ್ ಮಾಡಬೇಕಾದ್ರೆ ಅದು ಕೆಲವೊಂದಿಷ್ಟು ಜನರಿಗೆ ಅದರ ಲಾಭ ತಲುಪುವಷ್ಟರಲ್ಲಿ ಆ ಬಜೆಟ್ ಖಾಲಿ ಆಗ್ಬಿಡ್ತಾ ಇತ್ತು. ಹಾಗಾಗಿ ಅದನ್ನ ಮತ್ತೆ ಮುಂದಿನ ವರ್ಷ ಮತ್ತೆ ಬಜೆಟ್ ಬರೋವರೆಗೂ ಕಾಯ್ಬೇಕಾಗ. ಹೀಗಾಯ್ತು ಅಂತಂದ್ರೆ ಬಡತನ ನಿರ್ಮೂಲನೆಗೆ ಫಾಸ್ಟ್ ಕೆಲಸ ಆಗ್ಲಿಲ್ಲ ಅಂತಂದ್ರೆ ಅದು ನಾವು ಏನು ಎಂತ ಒಳ್ಳೆ ಸ್ಕೀಮ್ ಇದ್ರೂ ಅದು ಟೈಮ್ ಲಿಮಿಟ್ ಮೀರ್ ಹೋದ್ಮೇಲೆ ಅದು ಯಾರಿಗೂ ಬೆನಿಫಿಟ್ ಅನ್ನ ತರೋದಿಲ್ಲ. ಹಾಗಾಗಿ ಹಣಕಾಸಿನ ಕೊರತೆ ಇರಲಿಲ್ಲ ಅಂತಂದ್ರೆ ನಾವು ಸ್ವಲ್ಪ ಇನ್ನೂ ವೇಗಗತಿಯಲ್ಲಿ ನಾವು ಬಡತನವನ್ನ ನಿರ್ಮೂಲನೆ ಮಾಡಬಹುದಾಗಿತ್ತೇನೋ. ಆಮೇಲೆ
ಆಮೇಲೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಭ್ರಷ್ಟಾಚಾರವ ನಮಗೆಲ್ಲ ಗೊತ್ತೇ ಇದೆ. ಭಾರತದಂತ ದೇಶದಲ್ಲಿ, ಅದು ಹೆಚ್ಚಿನ ಜನಸಂಖ್ಯೆ ಇರುವಂತ ದೇಶದಲ್ಲಿ ಭ್ರಷ್ಟಾಚಾರ ಅದು ಒಂದು ಸಮಸ್ಯೆ ಏನಿದೆ ಬುಡದಿಂದಲೇ ಹುಟ್ಕೊಂಡ್ಬಿಟ್ಟಿದೆ. ಬ್ರಿಟಿಷರ ಕಾಲದಿಂದ ಅದು ಭ್ರಷ್ಟಾಚಾರದ ಸಮಸ್ಯೆ ಹುಟ್ಕೊಂಡು ಸ್ವಾತಂತ್ರ್ಯ ನಂತರನೂ ಅದರಲ್ಲಿ ನಾವು ಏನು ಬದಲಾವಣೆ ಮಾಡ್ಕೋಬೇಕಾಯಿತು, ಆಗಿನ ಸರ್ಕಾರಗಳು ಸರಿಯಾಗಿ ಅದರ ಬದಲಾವಣೆಗಳನ್ನ ಮಾಡೋದಾಗ್ಲಿ ಅಥವಾ ಭ್ರಷ್ಟಾಚಾರ ನಿರ್ಮೂಲನೆಗೆ ಏನಾದರೂ ಆಕ್ಷನ್ ತಗೋಬೇಕಾಗಿತ್ತಲ್ಲ, ಆ ಆಕ್ಷನ್ ಅವರು ಸರಿಯಾಗಿ ತಗೊಳ್ಳಿಲ್ಲ. ಯಾಕಂತಂದ್ರೆ ರಾಜಕಾರಣಿಗಳೇ ಅದರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ರೆ ಅವರೇ ಪ್ರಚೋದನೆಯನ್ನ ಕೊಡ್ತಾ ಇರ್ತಾರೆ ಭ್ರಷ್ಟಾಚಾರಕ್ಕೆ. ಅವರೇ ಪ್ರಚೋದನೆಯನ್ನ ನೀಡಬೇಕಾದ್ರೆ ನಮ್ಮ ಸಮಾಜದಲ್ಲಿ ಈ ಗೌರ್ಮೆಂಟ್ ಆಫೀಸಸ್ಗಳಿಂದ ಭ್ರಷ್ಟಾಚಾರ ಅದು ನಿರ್ಮೂಲನೆ ಆಗೋದಿಲ್ಲ. ಉಲ್ಟಾ ಅದೇನಾಗ್ತದೆ, ಭ್ರಷ್ಟಾಚಾರಕ್ಕೆ ಅದನ್ನ ಪ್ರಚೋದನೆ ಕೊಟ್ಟಂಗಾಗಿ ಅಧಿಕಾರಿಗಳು ಮೊದಲೇ ಕಡಿಮೆ ದುಡ್ಡು ಕೇಳೋರು ಹೆಚ್ಚಿಗೆ ದುಡ್ಡು ಕೇಳಕ್ ಶುರು ಮಾಡ್ಬಿಡ್ತಾರೆ. ಇದರಿಂದ ಏನಾಗ್ತದೆ, ಕಾರ್ಯಕ್ರಮಗಳ ಅನುಷ್ಠಾನ ಸರಿಯಾಗಿ ಆಗೋದಿಲ್ಲ. ಯಾರಾದ್ರೂ ಇದರಿಂದ ಒಬ್ಬ ಲಾಭ ಪಡಿಬೇಕು ಅಂತ ಹೇಳಿ ಸಣ್ಣ ಪುಟ್ಟ ಸಾಲ ಪಡೆಯೋದಕ್ಕೆ ಅಂತ ಹೇಳಿ ಗೌರ್ಮೆಂಟ್ ಆಫೀಸಿಗೆ ಹೋದ್ರೆ ಅವ್ನಿಗೆ ಮೊದಲೇ ಡಿಮಾಂಡ್ ಇಟ್ಬಿಟ್ರೆ, ಇಲ್ಲ ನಿನಗೆ 1000 ರೂಪಾಯಿ ಸಾಲ ಸಿಗುತ್ತೆ, ಅದರಲ್ಲಿ 100 ರೂಪಾಯಿ ನನಗೆ ಕೊಡಬೇಕು ಅಂತ ಹೇಳಿ ಇಂಥ ಡಿಮಾಂಡ್ಸ್ ಇಟ್ಟ ಮೇಲೆ ಅವನು ಏನ್ ಮಾಡ್ಬಿಡ್ತಾನೆ, ಅವನ ಹತ್ರ ಮೊದಲೇ ದುಡ್ಡು ಇರೋದಿಲ್ಲ, ಅವನಿಗೆ 100 ರೂಪಾಯಿ ಕೊಟ್ಟು ಅದರ 1000 ರೂಪಾಯಿ ಸಾಲ ಪಡೆಯೋದು ಅದೆಲ್ಲ ಬೇಡ ಅಂತ ಹೇಳಿ ಅವ್ನು ಮತ್ತೆ ಕೂಲಿ ಗಿಲಿಯನ್ನು ಹುಡ್ಕೊಂಡು ಹೋಗ್ಬಿಡ್ತಾನೆ. ಸೊ ಇದರಿಂದ ಏನಾಗ್ತದೆ, ಆ ಕಾರ್ಯಕ್ರಮಗಳು ಯಾವ ಜನರಿಗೆ ಅದರ ಲಾಭ ಸಿಗಬೇಕಾಗಿತ್ತು ಆ ಜನರಿಗೆ ಅದರ ಲಾಭ ಸಿಗೋದೇ ಇಲ್ಲ. ಕೊನೆಗೆ ಏನಾಗ್ತದೆ, ಅಧಿಕಾರಿಗಳೇ ತಮ್ಮವ್ರಿಗೆ ಯಾರ್ಯಾರಿಗೆ ಬೇಕೋ ಅವರಿಗೆ ಅಂತ ಸ್ಕೀಮ್ಗಳನ್ನ ಹಂಚಿಕೆ ಮಾಡಿ ದುಡ್ಡನ್ನ ಅವರೇ ಖರ್ಚು ಮಾಡ್ಬಿಡ್ತಾರೆ. ಆಮೇಲೆ ಕೊನೆಯದಾಗಿ ಸ್ಥಳೀಯ ಮಟ್ಟದಲ್ಲಿ ಸಂಸ್ಥೆಗಳೇನಿರ್ತಾವಲ್ಲ ಅದರ ಜವಾಬ್ದಾರಿ ಕೂಡ ಇರ್ತದೆ. ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಒಂದು NGO ಇದೆ ಅಥವಾ ಒಂದು ಸ್ವಸಹಾಯ ಸಂಘ ಇದೆ. ಸೊ ಈ ತರ ಏನಾದ್ರು ಸಂಘಗಳು ಏನಾದ್ರು ಇತ್ತಂತಂದ್ರೆ ಅವ್ರು ಏನ್ ಮಾಡಬೇಕು, ಅಧಿಕಾರಿಗಳಿಗೆ ಅವಾಗ ಸ್ವಲ್ಪ ಚಾರ್ಜ್ ಮಾಡಿ ಅವರಿಗೆ ಒತ್ತಾಯ ಮಾಡಬೇಕು, ಇಲ್ಲ ನಮ್ಮ ಊರಿಗೆ ನೀವು ಬೆನಿಫಿಟ್ ಆಗುವಂತ ಕೊಡ್ರಿ, ನಮ್ಮ ಊರಿಗೆ ನೀವು ಸ್ವಲ್ಪ ಹೆಚ್ಚಿನ ಅನುದಾನವನ್ನ ಕೊಡ್ರಿ, ನಮ್ಮ ಊರಿನಲ್ಲಿ ಬಹಳಷ್ಟು ಜನರು ಬಡವರಿದ್ದಾರೆ, ನಿರುದ್ಯೋಗಿಗಳು ಇದ್ದಾರೆ, ಅವರಿಗೆ ಸಹಾಯ ಆಗುವಂಗೆ ನೀವು ಬೇಗ ಏನಾದ್ರು ಮಾಡಿ ಅಂತ ಹೇಳಿ ಸ್ವಲ್ಪ ಅವಾಗ ಸರ್ಕಾರಿ ಈ ಕಚೇರಿಗಳಿಗೆ ಹೋಗಿ ಸ್ವಲ್ಪ ಒತ್ತಾಯ ಹಾಕಿದ್ರೆ ಅವಾಗ ಏನ್ ಮಾಡ್ತಾರೆ, ಅಲ್ಲಿರುವ ಅಧಿಕಾರಿಗಳಿಗೂ ಒಂದ್ ಸ್ವಲ್ಪ ಚುರುಕು ಮುಟ್ಟಿ ಅವರು ಇಲ್ಲ ಮಾಡಬೇಕಾಗತ್ತೆ, ಇಲ್ಲ ಅಂತಂದ್ರೆ ಜನರು ನಮ್ಗೆ ಕೇಳ್ತಾರೆ ಅನ್ನೋದು ಒಂದಿರ್ತದೆ. ಅವಾಗ ಏನಾಗ್ತದೆ, ಭಾಗವಹಿಕೆ ಅಲ್ಲಿ ಸ್ಥಳೀಯ ಮಟ್ಟದ ಸಂಸ್ಥೆಗಳ ಭಾಗವಹಿಸುವಿಕೆ ಇಲ್ಲ ಅಂತಂದ್ರೆ ಅವಾಗ ಅಧಿಕಾರಿಗಳಿಗೂ ಯಾರು ಬಡವರಿದ್ದಾರೆ, ಎಷ್ಟು ಜನ ಬಡವರಿದ್ದಾರೆ ಅನ್ನೋದವ್ರಿಗೂ ಕೂಡ ಸರಿಯಾಗಿ ಲೆಕ್ಕ ಇರೋದಿಲ್ಲ. ಅವಾಗ ಏನ್ ಮಾಡ್ಬಿಡ್ತಾರೆ, ಅದರ ಅನುಷ್ಠಾನವನ್ನ ಸರಿಯಾಗಿ ಮಾಡೋಕೆ ಅಧಿಕಾರಿಗಳಿಂದ ಆಗೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಕಾರಣಗಳಿವೆ, ಅದನ್ನು ಕೂಡ ನಾವು ನೋಡೋಣ. ಈಗ ಇಷ್ಟೊತ್ತು ನಾವು ಸರ್ಕಾರದ ವತಿಯಿಂದ ನಾವು ಮಾತಾಡಿದ್ವಿ. ಈಗ ಸರ್ಕಾರದ ವತಿಯಿಂದ ಮಾತಾಡೋದಷ್ಟೇ ಅಲ್ಲ, ಈಗ ಅದರ ಲಾಭ ಯಾರು ಪಡೀತಿರ್ತಾರಲ್ಲ ಅವ್ರದ್ದು ಒಂದು ಸ್ವಲ್ಪ ಜವಾಬ್ದಾರಿ ಇರ್ತದೆ. ಅಟ್ಲೀಸ್ಟ್ ಗೊತ್ತಿರೋರು, ಅರಿವಿರೋರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸಂಪೂರ್ಣವಾಗಿ ಅಶಿಕ್ಷಿತರು ಇದ್ದಾರೆ, ಅವರಿಗೆ ಯಾವುದೇ ತರಹದ ಓದು ಬರೋದಿರಲಿಲ್ಲ ಅಂತಂದ್ರೆ ನಮ್ಗೆ ಅರ್ಥ ಆಗ್ತದೆ, ಹೌದು ಇಲ್ಲ ಅಂತ. ಆದ್ರೆ ಸ್ವಲ್ಪ ಮಟ್ಟಿಗೆ ಶಿಕ್ಷಣ ಇರೋರು ಅಂದ್ರು ಅಥವಾ ಅವ್ರ ಮನೆಯಲ್ಲಿ ಯಾರಾದ್ರು ಶಿಕ್ಷಣ ಇರುವಂತವ್ರು ಗೊತ್ತಿದ್ದವರು, ಇಲ್ಲ ಇಂಥದ್ದೊಂದು ಸ್ಕೀಮ್ ಬಂದಿದೆ ಅಂತಂದ್ರೆ ಅವರು ಏನ್ ಮಾಡ್ಬೇಕಾಗತ್ತೆ, ಅಂತ ಬಡವರು ಕೂಡ ಸಕ್ರಿಯವಾಗಿ ಹೋಗಿ ಆಫೀಸಿಗೆ ಸ್ವಲ್ಪ ಭೇಟಿ ನೀಡಿ ಅಧಿಕಾರಿಗಳಿಗೆ ನೀವು ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ಸ್ವಲ್ಪ ಇದು ಮಾಡಿ ಅನುದಾನವನ್ನ ಕೊಡಿ, ನಮಗೆ ಈ ಸ್ಕೀಮ್ನ ಲಾಭವನ್ನ ಮಾಡಿಸ್ಕೊಡಿ ಅಂತ ಹೇಳಿ ನಾವು ಸಕ್ರಿಯವಾಗಿ ಭಾಗವಹಿಸುವಿಕೆ ಮಾಡಿದ್ರೆ ಅಧಿಕಾರಿಗಳಿಗೂ ಏನಾಗುತ್ತದೆ, ಸ್ವಲ್ಪ ಟಾರ್ಗೆಟ್ ತರ ಸೆಟ್ ಆಗ್ತದೆ. ಇಲ್ಲ ಜನರು ಬಂದ್ ಕೇಳ್ತಾ ಇದ್ದಾರೆ, ನಾವು ಇನ್ನಷ್ಟು ಬಹಳ ದಿನ ನಾವು ಇದು ಮಾಡೋಕ್ಕಾಗೋದಿಲ್ಲ, ಅವ್ರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಹೇಳಿ ಯಾವ್ದಾದ್ರು ಒಂದು ಸ್ಕೀಮ್ ಅಲ್ಲಿ ಅವರು ಸಹಾಯ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೋದು. ಸೊ ಈಗ ಬಡವರು ಏನ್ ಮಾಡ್ಬೇಕಾಗತ್ತೆ, ಗೊತ್ತಿರೋರು ಇಲ್ಲ ಹೇಗಾದ್ರೂ ಮಾಡಿ ಯಾವುದೇ ಒಂದು ಉದ್ಯೋಗವನ್ನ ಪಡೆದು ಅದ್ರ ಮೂಲಕ ಅವರು ತಮ್ಮ ಆರ್ಥಿಕ ಬೆಳವಣಿಗೆಯನ್ನ ಕೊಡ್ತಾರೆ. ನಮ್ಮ ದೇಶದಲ್ಲಿ ಜಾತಿ ಪದ್ಧತಿ ಇದರಿಂದ ದೊಡ್ಡ ಸಮಸ್ಯೆ ಏನಾಗಿತ್ತು ಅಂತಂದ್ರೆ, ಬಡವರಲ್ಲಿ ಎಲ್ಲಾ ತರದ ಜಾತಿ ಬಡವರು ಇರ್ತಾರೆ, ಆದ್ರೆ ಕೆಲವೊಂದು ಜನರು ಏನ್ ಮಾಡ್ಬಿಡ್ತಾರೆ, ಇಲ್ಲ ಈ ಕೆಲಸ ನಾನು ಮಾಡೋ ಹಾಗಿಲ್ಲ, ಇಂಥ ಕೆಲಸಕ್ಕೆ ನಮ್ಮ ಜಾತಿಯ ಜನ ಮಾಡೋದಿಲ್ಲ ಅಥವಾ ನಮ್ಮ ಕಮ್ಯುನಿಟಿ ಜನರು ಇಂಥ ಕೆಲಸ ಮಾಡಬಾರ್ದು, ಹಾಗೆ ಹೇಗೆ ಅಂತ ಹೇಳಿ ಏನೇನೋ ಇರ್ತವೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಸರ್ಕಾರ ಏನೋ ಒಂದು ಚಪ್ಪಲಿ ಅಂಗಡಿ ಹಾಕೋಕೆ ಅಥವಾ ಚಪ್ಪಲಿ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಏನಾದರೂ ಒಂದು ಸ್ಕೀಮ್ ತಗೊಂಡ್ ಬಂತಂದ್ರೆ ಅವಾಗ ಬೇರೆ ಜಾತಿಯವರು ಏನ್ ಮಾಡ್ಬಿಡ್ತಾರೆ, ಇಲ್ಲ ನಮ್ಮ ಜಾತಿ ಜನರು ಇಂಥ ಕೆಲಸವನ್ನ ಮಾಡಬಾರ್ದು, ಹಾಗಾಗಿ ನಾವು ಈ ಸ್ಕೀಮ್ನ ಲಾಭವನ್ನ ನಾವು ಪಡೆದುಕೋಬಾರ್ದು, ಇಲ್ಲ ಆ ಕೆಲಸ ಮಾಡೋಕ್ಕೆ ಇನ್ನೊಂದು ಕಮ್ಯುನಿಟಿದವ್ರು ಇದ್ದಾರೆ, ಅವರು ಅದನ್ನ ಲಾಭ ಪಡಿತಾರೆ, ನಮಗೋಸ್ಕರ ಈ ಸ್ಕೀಮ್ ಮಾಡಿದ್ದಲ್ಲ ಅಂತ ಹೇಳಿ ಆ ಥರ ಏನಾದರೂ ಸ್ಕೀಮ್ ಬಂದಾಗ ಏನ್ ಮಾಡ್ಬಿಡ್ತಾರೆ, ಬೇರೆ ಇತರೆ ಜಾತಿ ಜನರು ಇಲ್ಲ ಅದನ್ನ ನಾವು ಮಾಡಬಾರ್ದು ಅಂತೇಳಿ ಅದರ ಲಾಭವನ್ನ ಪಡೆಯೋದಿಲ್ಲ. ಸೊ ಇದರಿಂದ ಏನಾಗ್ತದೆ, ಅವರ ಮನೆ ಆರ್ಥಿಕ ಪರಿಸ್ಥಿತಿಯು ಉದ್ಧಾರ ಆಗೋದಿಲ್ಲ, ಅದ್ರ ಜೊತೆಗೆ ದೇಶದ ಆರ್ಥಿಕ ಪರಿಸ್ಥಿತಿಯು ಉದ್ಧಾರ ಆಗೋದಿಲ್ಲ. ಯಾಕಂತಂದ್ರೆ ಎಲ್ಲಾ ಜನರು ಎಲ್ಲಾ ತರದ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದಾಗ ಏನಾಗ್ತದೆ, ದೇಶ ಮುಂದೆ ಬರುತ್ತೆ, ಆರ್ಥಿಕ ಚಟುವಟಿಕೆಯಲ್ಲಿ ಸ್ವಲ್ಪ ಒಂದು ವೇಗ ಬರುತ್ತೆ. ಇಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ, ಆರ್ಥಿಕ ಬೆಳವಣಿಗೆ ಅಥವಾ ಆರ್ಥಿಕ ಚಟುವಟಿಕೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಅವಾಗ ಬೆಳವಣಿಗೆನೂ ನಿಧಾನವಾಗಿ ನಿಂತು ಹೋಗ್ಬಿಡುತ್ತೆ. ಆದ್ರೆ ಬೆಳವಣಿಗೆಯನ್ನ ನಾವು ನಿರಂತರವಾಗಿ ಇಟ್ಕೋಬೇಕಂತಂದ್ರೆ ಆರ್ಥಿಕ ಚಟುವಟಿಕೆಗಳು ಸ್ಟ್ರಾಂಗ್ ಆಗಿರ್ಬೇಕು. ಎಲ್ಲಾ ಜನರು ಎಲ್ಲಾ ತರದ ಕೆಲಸ ಮಾಡ್ಲಿಕ್ಕೆ ತಯಾರಿದ್ರು ಅಂದ್ರೆ ಎಲ್ಲಾ ತರದ ಕೆಲಸ ಅಂತಂದ್ರೆ, ಈಗ ಆಬ್ವಿಯಸ್ಲಿ ನಾನು ಡಿಗ್ರಿ ಓದೋನ್ ಬಂದು
ಈ ತರ ಬೇರೆ ಯಾವುದೋ ಒಂದು ತರ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಅಂದ್ರೆ ಅವರವರ ಶಿಕ್ಷಣ ಮಟ್ಟದಲ್ಲಿ ಅವರಿಗೆ ಯಾವ್ಯಾವ ಕೆಲಸ ಸಿಗೋ ಚಾನ್ಸಸ್ ಇರ್ತಲ್ಲ, ಅದರಲ್ಲಿ ನಾವು ಇಲ್ಲ ಅದೇ ಕೆಲಸ ಬೇಕು ಇದೇ ಕೆಲಸ ಬೇಕು ಅಂತ ಹೇಳಿ ಬಹಳ ಪಟ್ಟು ಹಿಡ್ಕೊಂಡು ಕೂತ್ಕೋಬಾರ್ದು. ಇನಿಷಿಯಲಿ ನಾವು ಏನ್ ಮಾಡಬೇಕು, ಕೆಲಸವನ್ನ ನಿರುದ್ಯೋಗತನವನ್ನ ಇದನ್ನ ನಾವು ಕಡಿಮೆ ಮಾಡಬೇಕು ಅಂತಂದ್ರೆ ಮೊದಲು ಯಾವ್ದಾದ್ರು ಒಂದು ಕೆಲಸಕ್ಕೆ ನಾವು ಸೇರ್ಕೊಂಡು ಅಲ್ಲಿ ನಮಗೆ ಎಷ್ಟು ಹಣ ಪಡೆದು ಅಥವಾ ಎಷ್ಟು ಸಂಬಳ ಪಡೆದು ನಮ್ಮ ಜೀವನ ಮಟ್ಟವನ್ನ ನಾವು ಉದ್ಧಾರ ಮಾಡಬಹುದು ಅಷ್ಟರವರೆಗೂ ನಾವು ಇಂಪ್ರೂವ್ಮೆಂಟ್ ಅನ್ನ ಮಾಡ್ಕೊಂಡು ಆಮೇಲೆ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಂದ್ಮೇಲೆ 3-4 ವರ್ಷ ಎಕ್ಸ್ಪೀರಿಯನ್ಸ್ ಬಂದ್ಮೇಲೆ ಆವಾಗ ನಾವು ಏನ್ ಮಾಡ್ಬೋದು, ಇಲ್ಲ ನಮಗೆ ಯಾವ್ದು ಬೇಕೋ ಅಥವಾ ಯಾವ ಫೀಲ್ಡ್ ಅಲ್ಲಿ ಬೇಕೋ ಅವಾಗ ನಾವು ಒಂದು ಫೀಲ್ಡ್ ಇಂದ ಇನ್ನೊಂದು ಫೀಲ್ಡ್ಗೆ ನಿಧಾನವಾಗಿ ಟ್ರಾನ್ಸ್ಫರ್ ಆಗ್ಬೋದು. ಅದರದ್ದು ಯಾಕಂದ್ರೆ ಅದು ಆ ಫೀಲ್ಡ್ ಅಲ್ಲಿ ಯಾವ್ದಾದ್ರು ಹೊಸ ಸ್ಕಿಲ್ ಬೇಕಂತಂದ್ರೆ ಆ ಸ್ಕಿಲ್ ನಾವು ನಿಧಾನವಾಗಿ ಈ ಕೆಲಸವನ್ನ ಮಾಡ್ಕೊಂಡು ಅದ್ರ ಜೊತೆಗೆ ಅದನ್ನು ಕಲ್ತ್ಕೊಂಡು ಆಮೇಲೆ ಒಂದು ಫೀಲ್ಡ್ ಇಂದ ಇನ್ನೊಂದು ಫೀಲ್ಡ್ಗೆ ಮೂವ್ಮೆಂಟ್ ಆಯ್ತಂದ್ರೆ ಅವಾಗ ನಮ್ಮ ಜೀವನ ಮಟ್ಟದಲ್ಲಿ ಹೆಚ್ಚಿಗೆ ಬದಲಾವಣೆ ಆಗೋದಿಲ್ಲ. ಇಲ್ಲ ನಮಗೆ ಅದೇ ಕೆಲಸ ಬೇಕು, ನಾನು ಆಫೀಸರೇ ಆಗ್ತೀನಿ, ನಾನು ಇಂಜಿನಿಯರೇ ಆಗ್ತೀನಿ, ನಾನು ಅದೇ ಆಗ್ತೀನಿ ಇದೇ ಆಗ್ತೀನಿ ಅಂತ ಹೇಳಿ ನಾವು ಕೆಲಸವನ್ನ ಎಲ್ಲ ರಿಜೆಕ್ಟ್ ಮಾಡ್ತಾ ಹೋದ್ರೆ ಅವಾಗ ನಾವಂತರೂ ನಿರುದ್ಯೋಗಿಯಾಗಿ ಇರ್ತೀವಿ. ಅದ್ರ ಜೊತೆಗೆ ದೇಶಕ್ಕೂ ಒಂದು ಆರ್ಥಿಕ ಚಟುವಟಿಕೆಯ ವೇಗ ಬರೋದಿಲ್ಲ. ಸೊ ಆರ್ಥಿಕ ಚಟುವಟಿಕೆ ಆಗಲಿ ಆರ್ಥಿಕ ಬೆಳವಣಿಗೆ ಆಗ್ಬೇಕಂತಂದ್ರೆ ಯಾವ ಕೆಲಸ ಸಿಗುತ್ತೋ ಅದನ್ನ ಆ ಕೆಲಸ ಹಿಡ್ಕೊಂಡು ಜನರು ಮಾಡ್ಬೇಕಾಗತ್ತೆ. ಅದರಿಂದನೇ ಆರ್ಥಿಕತೆ ಮುಂದೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಕೆಲವೊಂದು ಜವಾಬ್ದಾರಿ ನಮ್ಮ ನಾಗರಿಕರ ಮೇಲೂ ಇರ್ತದೆ. ಸೊ ಇದು ಒಂದು ಕಾರಣವೂ ಕೂಡ ಕೆಲವೊಂದು ಸ್ಕೀಮ್ಸ್ ಸರಿಯಾಗಿ ಅನುಷ್ಠಾನ ಆಗದೆ ಇರೋದಕ್ಕೆ. ಯಾಕಂದ್ರೆ ಇಲ್ಲ ಇದು ಈ ಸ್ಕೀಮ್ ನಮ್ಗೆ ಮಾಡಿದ್ದಲ್ಲ ನೀವು, ಹಾಗಾಗಿ ನಾವು ಇದನ್ನ ಮಾಡಬಾರದು ಅಂತ ಹೇಳಿ ಏನು ಕೆಲವೊಂದು ಬೇಡದೇ ಇರುವಂತ ವಿಚಾರಗಳು ಇರ್ತವೆ. ಆ ವಿಚಾರಗಳು ಇರೋದ್ರಿಂದ ಕೆಲವೊಂದು ಕಾರ್ಯಕ್ರಮಗಳನ್ನ ಸರಿಯಾಗಿ ಅನುಷ್ಠಾನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಭಾರತದ ಪರಿಸ್ಥಿತಿ ನೋಡಿ, ಜಾಗತಿಕ ಹಸಿವಿನ ವರದಿ 2023 ಪ್ರಕಾರ ಭಾರತ ಏನಿದೆ ಇನ್ನೂ ಇಷ್ಟೆಲ್ಲ ನಮ್ಮ ಆರ್ಥಿಕ ಬೆಳವಣಿಗೆ ಆಗಿದೆ, ನಾವು ಬಡತನದಿಂದ ಸಾಕಷ್ಟು ಕುಟುಂಬಗಳನ್ನು ಹೊರಗಡೆ ತಂದಿದ್ದೀವಿ ಅಂತ ಹೇಳಿ ಸರ್ಕಾರ ಇವತ್ತಿಗೂ ಅಂಕಿಅಂಶಗಳನ್ನ ಕೊಡ್ತಾ ಇದೆ. ಅದು ನಿಜವಾಗ್ಲೂ ಕೂಡ ಸ್ವಲ್ಪ ಏನದು ಒಂದು 70-80% ವರೆಗೂ ಅದು ನಿಜ ಅಂತಾನೆ ನಾನು ಹೇಳ್ತೀನಿ. ಆದ್ರೆ ಇನ್ನೊಂದು 20% ಏನಾಗುತ್ತೆ, ಅದು ಬರೀ ಬಡತನವನ್ನ ನಾವು ಒಂದು ಆಯಾಮದಿಂದ ಅಷ್ಟೇ ನೋಡ್ತಿರ್ತೀವಿ. ಈಗ ಬಹು ಆಯಾಮ ಬಡತನದಿಂದ ಭಾರತ ಹೊರಗಡೆ ಸಾಕಷ್ಟು ಇಂಪ್ರೂವ್ಮೆಂಟ್ನ ಕಂಡಿದೆ. ಆದರೂ ಕೂಡ ಕೆಲವೊಂದು ಪರ್ಸೆಂಟೇಜ್ ಉಳ್ಕೊಂಡಿದ್ದಾರೆ, ಅದು ಬಹಳ ಗಂಭೀರ ಬಡತನದಲ್ಲಿ ಅಂತ ಕುಟುಂಬಗಳು ಇದಾವೆ. ಅವರಿಗೆ ಬೇರೆ ಬೇರೆ ಕಾರಣಗಳಿರ್ಬೋದು, ಶಿಕ್ಷಣದ ಕೊರತೆಯ ಕಾರಣ ಇರ್ಬೋದು, ಅಥವಾ ಬಹಳ ಗುಡ್ಡಗಾಡ ಪ್ರದೇಶದಲ್ಲಿ ಅಂತ ಕುಟುಂಬಗಳು ಇರ್ಬೋದು, ಅಥವಾ ಬಹಳ ಬರಗಾಲ ಅಥವಾ ಬರ ಪ್ರದೇಶದಲ್ಲಿ ಇರುವಂತಹ ಕುಟುಂಬಗಳು ಇರಬಹುದು. ಹಾಗಾಗಿ ಅಲ್ಲಿ ಏನಾಗ್ತದೆ, ಸರಿಯಾಗಿ ಅವರು ಆಹಾರ ಸೇವನೆ ಮಾಡದೇ ಇರೋದ್ರಿಂದ ಅಥವಾ ಅವರಿಗೆ ಈ ನಮ್ಮ ಸಾರ್ವಜನಿಕ ವಿತರಣಾ ಕೇಂದ್ರಗಳು ತಲುಪದೇ ಇರೋದ್ರಿಂದ ಅವರಿಗೆ ಇನ್ನೂ ಹಸಿವಿನ ಸಮಸ್ಯೆ ಕಾಡ್ತಾ ಇದೆ. ಅದು ನಾವು ಭಾರತದ ರ್ಯಾಂಕಿಂಗ್ ಇವತ್ತು ನೋಡಿದ್ರೆ ನಮ್ಮ ಇಡೀ ಜಾಗತಿಕವಾಗಿ ನಮ್ಮ ರ್ಯಾಂಕಿಂಗ್ 111ನೇ ಸ್ಥಾನಕ್ಕೆ ನಾವು ಇವತ್ತು ಕುಸಿದಿದ್ದೇವೆ. ಅದರ ಅರ್ಥ ಏನು, ಹಿಂದೆ ನಮ್ಮ ರ್ಯಾಂಕಿಂಗ್ ಸ್ವಲ್ಪ ಚೆನ್ನಾಗಿತ್ತು. ಅದೇ 2022ರ ವರದಿಯನ್ನ ನೋಡಿದ್ರೆ ನಾವು 2022ರಲ್ಲಿ ನಮ್ಮ ರ್ಯಾಂಕಿಂಗ್ 107 ಇತ್ತು. ಅಂದ್ರೆ 4 ಸ್ಥಾನವನ್ನ ನಾವು ಮತ್ತೆ ಈ ವರ್ಷದಲ್ಲಿ ಕುಸಿದಿದ್ದೇವೆ. ಇದು ಹಸಿವು ಅಂತಂದ್ರೆ ಬರೀ 2 ಹೊತ್ತಿನ ಊಟ ಸಿಗದೇ ಇರೋದಕ್ಕೆ ಇದು ಹಸಿವಿನಲ್ಲಿ ನಾವು ಸೇರೋದಿಲ್ಲ. ಇದ್ರ ಜೊತೆಗೆ ಪೌಷ್ಟಿಕ ಆಹಾರ ಇರಬೇಕು. 3 ಹೊತ್ತಿನ ನಾವು ಏನು ಊಟ ಮಾಡ್ತೀವಿ ಅದರಲ್ಲಿ ಪೌಷ್ಟಿಕತೆಯು ಕೂಡ ಇರ್ಬೋದು. ಆಮೇಲೆ ಕುಂಠಿತ ಬೆಳವಣಿಗೆ ಇರಬಾರ್ದು, ಶಿಶುವಿನ ಬೆಳವಣಿಗೆ ಚೆನ್ನಾಗಿರ್ಬೇಕು. ಸೊ ಇಂಥವೆಲ್ಲ ನಾವು ಕನ್ಸಿಡರ್ ಮಾಡಿ ಇದು ಹಸಿವಿನ ವರದಿಯನ್ನ ತಯಾರು ಮಾಡ್ತಾರೆ. ಸೊ ಅಂತ ಸ್ಥಾನದಲ್ಲಿ ಕೆಲವೊಂದು ಬಹಳಷ್ಟು ಮಾನದಂಡಗಳಲ್ಲಿ ಭಾರತ ಇನ್ನೂ ಹಿಂದಿದೆ ಅಂತೇಳಿ ಈ ವರದಿ ತೋರಿಸ್ತಿದೆ. ಇದೊಂದು ಕರಾಳ ಸತ್ಯ. ನಾವು ಎಷ್ಟೇ ಇವತ್ತು ರೋಡ್ ಚೆನ್ನಾಗಿ ಮಾಡಿದೀವಿ, ನಾವು ಏರ್ಪೋರ್ಟ್ಸ್ ಮಾಡಿದೀವಿ, ನಾವು ರೈಲ್ವೆ ಸ್ಟೇಷನ್ಸ್ ನ ಮಾಡಿದೀವಿ, IT ಕಂಪ್ನೀಸ್ ಬಂದಿದಾವೆ, ಮ್ಯಾನುಫ್ಯಾಕ್ಚರಿಂಗ್ ಬರ್ತಾ ಇದೆ ಅಂತ ಹೇಳಿ ನಾವು ಎಷ್ಟೇ ಬೀಗಿದ್ರು ಕೂಡ ಕೆಲವೊಂದು ಕರಾಳ ಸತ್ಯಗಳು ನಮ್ಮ ಭಾರತದ ಸಮಾಜದಲ್ಲಿ ಇನ್ನೂ ಉಳ್ಕೊಂಡಿದೆ ಅನ್ನೋಕ್ಕೆ ಇಂಥ ವರದಿಗಳು ಅವಾಗವಾಗ ನಮ್ಮ ಮುಂದೆ ಕನ್ನಡಿ ಹಿಡಿತಾನೆ ಇರ್ತವೆ. 2022ರಲ್ಲಿ ನೋಡಿ 107ನೇ ಸ್ಥಾನದಲ್ಲಿ ಇದ್ದಂತಹ ಭಾರತ ಇವತ್ತು ಮತ್ತೆ 4 ಸ್ಥಾನ ಕುಸಿತಾ ಇದೆ. ಈಗ ವರ್ಷ ಆದ್ಮೇಲೆ ವರ್ಷ ನಾವು ಏರಿಕೆಯನ್ನ ಕಾಣಬೇಕು ಹೊರತು ಅದರಿಂದ ನಾವು ಇನ್ನು ಕುಸಿತಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಎಲ್ಲೋ ನಮ್ಮಲ್ಲಿ ಸಮಸ್ಯೆ ಇದೆ ಅಂತೇಳಿ ಅರ್ಥ ಮಾಡ್ಕೊ. ಬಹುಶಃ ಇದರ ಒಂದು ಕಾರಣ ಏನಿದೆ, ನಮ್ಮ ಈಗಿನ ಸರ್ಕಾರ ಬಹಳಷ್ಟು ಕೆಲಸವನ್ನ ಇನ್ನು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡ್ತಾ ಇದೆ. ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ ರೋಡ್ಸ್ ಆಗಿರ್ಬೋದು, ಏರ್ಪೋರ್ಟ್ಸ್ ಆಗಿದ್ದು, ರೈಲ್ವೆ ಸ್ಟೇಷನ್ಸ್, ಅಲ್ಲಿ ಎಷ್ಟು ಖರ್ಚು ಮಾಡ್ತಾ ಇದಕ್ಕೆ ಸಾಮಾಜಿಕ ಬೆಳವಣಿಗೆಯಲ್ಲಿ ಕೂಡ ಅದು ಒಂದು ಸ್ವಲ್ಪ ಹೆಚ್ಚಿನ ಗಮನ ಹರಿಸಬೇಕು. ಗಮನ ಹರಿಸ್ತಾ ಇಲ್ಲ ಅಂತ ಹೇಳ್ತೀವಿ. ಈಗ ನಮ್ಮ ವಸತಿ ಯೋಜನೆ ಇದೆ, ಆಮೇಲೆ 80% ಜನರಿಗೆ ರೇಷನ್ನ ಸರ್ಕಾರ ಕೊಡ್ತಾ ಇದೆ ಅಂತೇಳಿ ಡೇಟಾ ಇದೆ. 80 ಕೋಟಿ ಜನರಿಗೆ ರೇಷನ್ನ ಇನ್ನೂ ತಲುಪಿಸ್ತಾ ಇದೆ ಉಚಿತವಾಗಿ. ಆಮೇಲೆ ವಸತಿಯನ್ನ ಕೊಡ್ತಾ ಇದೆ, ನೀರಿನ ಕನೆಕ್ಷನ್ ಅನ್ನ ಕೊಡ್ತಾ ಇದೆ ಸರ್ಕಾರ. ಹೀಗೆ ಬೇರೆ ಬೇರೆ ಸ್ಕೀಮ್ಸ್ಗಳು ಇದಾವೆ. ಆದರೆ ಅದು ಎಲ್ಲೋ ಒಂದು ನಾವು ನೋಡಿದಾಗ ಇಂಥ ಅಂಕಿಅಂಶಗಳನ್ನ ಆ ಸ್ಕೀಮ್ಸ್ಗಳು ಯಾರಿಗೆ ತಲುಪಬೇಕೋ ಅದು ಇನ್ನೂವರೆಗೂ ತಲುಪ್ತಾ ಇದೆಯೋ ಇಲ್ಲ ಅಂತೇಳಿ ನಾವು ಮತ್ತೊಂದ್ಸಲ ಅದನ್ನ ಸರಿಯಾಗಿ ಮಾಪನ ಮಾಡಿ ನೋಡ್ಬೇಕಾಗ್ತದೆ. ಹಾಗಾಗಿ ಇದು ಈಗಿನ ಸರ್ಕಾರದ ಗಮನದಲ್ಲಿ ಇರಲಿ. ಇದರಿಂದ ಇನ್ನೂ ಒಂದು ಯಾವುದಾದ್ರೂ ಸಾಮಾಜಿಕ ಕಾರ್ಯಕ್ರಮಗಳನ್ನ ಹೊಸದಾಗಿ ತಗೊಂಡು ಬಂದು ಅಥವಾ ಇದ್ದ ಕಾರ್ಯಕ್ರಮಗಳನ್ನೇ ಸರಿಯಾಗಿ
ಎಲ್ಲ ಬಡ ಕುಟುಂಬಗಳಿಗೆ ತಲುಪುವಂಗೆ ವ್ಯವಸ್ಥೆಗಳನ್ನ ಮಾಡ್ತಾರೋ ಇಲ್ಲೋ ಅಂತೇಳಿ ಅದನ್ನ ನಾವು ಕಾದು ನೋಡ್ಬೇಕಾಗಿದೆ. ಹಾಗಾದ್ರೆ 2023 ವರದಿಯಿಂದ ನಾವು 2024 ಅಂದ್ರೆ ಈ ವರ್ಷದ ವರದಿವರೆಗೂ ಏನಾದರೂ ಇಂಪ್ರೂವ್ಮೆಂಟ್ ಆಗಿದೆಯೋ ಅಥವಾ ಇಲ್ಲೋ ಅಂತೇಳಿ ನೋಡೋದು ಸ್ವಲ್ಪ ಕುತೂಹಲಕಾರಿಯಾಗಿ ಇರ್ತದೆ. ಪ್ರಪಂಚದಲ್ಲೇ ಇದಕ್ಕೊಂದು ಕಾರಣ ಏನು ಇರ್ಬೋದು ಅಂತಂದ್ರೆ, ಪ್ರಪಂಚದಲ್ಲಿ ಇವತ್ತು ಭಾರತದಲ್ಲಿ ಮಕ್ಕಳ ಪ್ರಮಾಣ ಹೆಚ್ಚಿಗೆ ಇದ್ದಾರೆ. ಅಂದ್ರೆ ನಮ್ಮ ಪಾಪ್ಯುಲೇಷನ್ ಸರಿಸುಮಾರು 141 ಕೋಟಿ ಆಗಿದ್ರೆ ಇದರಲ್ಲಿ ಮಕ್ಕಳ ಪ್ರಮಾಣ ನಮ್ಮಲ್ಲಿ 20% ಏನೋ ಇದೆ, 20-23% ಏನೋ ಇಷ್ಟು ಇರಬೇಕು. ಸೊ ಅಷ್ಟು ಪರ್ಸೆಂಟೇಜ್ ಅಷ್ಟು ಮಕ್ಕಳು ಅಂತಂದ್ರೆ 30-40 ಕೋಟಿ ಅಷ್ಟು ಮಕ್ಕಳೇ ಇರ್ಬೋದು ನಮ್ಮ ಸಮಾಜದಲ್ಲಿ. ಸೊ ಇಂಥ ಬೆಳೆಯುವಂತಿರುವ ಮಕ್ಕಳಿಗೆ ಸರಿಯಾದ ಪೌಷ್ಟಿಕವಾದ ಆಹಾರ ಸಿಗಲಿಲ್ಲ ಅಂತಂದ್ರೆ ಅವರಲ್ಲಿ ಏನಾದರೂ ನಾವು ಕುಂಠಿತ ಬೆಳವಣಿಗೆಯನ್ನ ನೋಡಿದ್ರೆ ಅದು ಡೈರೆಕ್ಟ್ ಆಗಿ ಇಂಥ ರಿಪೋರ್ಟ್ಸ್ ಗಳಲ್ಲಿ ಅದು ಎಫೆಕ್ಟ್ ಆಗ್ಬಿಡ್ತದೆ. ಆ ರಿಪೋರ್ಟ್ ಅಲ್ಲಿ ನಮ್ಮ ರ್ಯಾಂಕಿಂಗ್ ಏನಿದೆ ಅದು ಕುಸಿತ ಕಂಡುಬಿಡ್ತದೆ. ಹಾಗಾಗಿ ನಾವು ಈಗ ಮಕ್ಕಳ ದೃಷ್ಟಿಯಿಂದ 5 ವರ್ಷದ ಮಕ್ಕಳು ಅಥವಾ 10-12 ವರ್ಷದ ಮಕ್ಕಳವರೆಗೂ 10 ವರ್ಷದ ಮಕ್ಕಳವರೆಗೂ ನಾವು ಏನಾದರೂ ಆ ಸ್ಕೀಮ್ಸ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೋ ಅಲ್ಲ ಅಂತೇಳಿ ಇದ್ರ ಎಲ್ಲ ಕೇಂದ್ರದ ಸರ್ಕಾರದ ಇರ್ತದೆ ಅಂತಲ್ಲ, ಇದರಲ್ಲಿ ರಾಜ್ಯ ಸರ್ಕಾರದ ಪಾಲು ಇರ್ತದೆ. ಅಂದ್ರೆ ಅವ್ರ ಮೇಲೂ ಜವಾಬ್ದಾರಿ ಇರ್ತದೆ ಇದರಲ್ಲಿ. ಈಗ ನಮ್ಮ ಕರ್ನಾಟಕದಲ್ಲಿ ವಿಷಯದ ನೋಡೋದಾದ್ರೆ, ಸೊ ಕರ್ನಾಟಕ ಸರ್ಕಾರ ಎಷ್ಟು ಇದರಲ್ಲಿ ಇಂಥ ಮಕ್ಕಳಿಗೆ ಸಹಾಯ ಮಾಡೋದರಲ್ಲಿ ಅಥವಾ ಅವರಿಗೆ ಸರಿಯಾದ ಪೌಷ್ಟಿಕ ಆಹಾರ ನೀಡುವುದರಲ್ಲಿ ಎಷ್ಟರ ಮಟ್ಟಿಗೆ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅದನ್ನು ನೋಡಬೇಕು. ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಅವ್ರು ಮಾಡುವಂಥ ಸ್ಕೀಮದಲ್ಲಿ ಮಕ್ಕಳಿಗೆ ಏನಾದರೂ ಲಾಭ ಸಿಗ್ತಾ ಇದೆಯಾ ಇದರಿಂದ ಅಂತೇಳಿ ನಾವು ಕಾದು ನೋಡ್ಬೇಕು. ಸೊ 2024 ವರದಿ ನೋಡೋದು ಒಂದು ಕುತೂಹಲಕಾರಿ ಆಗಿರ್ತದೆ. ಸೊ 2024 ವರದಿಯಲ್ಲಿ ನಮ್ಗೆ ಏನಾದರೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಅಂತಂದ್ರೆ, ಇಲ್ಲ ಸರ್ಕಾರ ಇದರ ಬಗ್ಗೆ ಗಮನವನ್ನ ಹರಿಸಿ ಅದರ ಬಗ್ಗೆ ಏನಾದರೂ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಮಗೆ ಅದರ ಗೊತ್ತಾಗ್ತದೆ. ಆದರೆ ಆ ರ್ಯಾಂಕಿಂಗ್ ಅಲ್ಲಿ ಏನು ಬದಲಾವಣೆ ಆಗಿಲ್ಲ. ಆದರೆ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಏನಾದರೂ ಬಂತಂತಂದ್ರೆ ಅದರ ಸರ್ಕಾರಕ್ಕೆ ಇನ್ನೂ ಅದರ ಬಿಸಿ ಮುಟ್ಟಿಲ್ಲ, ಹಾಗಾಗಿ ಅದರ ಗಮನ ಹರಿಸ್ತಾ ಇಲ್ಲ ಅಂತೇಳಿ ಅದು ತೋರಿಸ್ತದೆ. ಕೊನೆಯದಾಗಿ 1-2 ಸ್ಕೀಮ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಆ 2 ಸ್ಕೀಮ್ ಯಾಕೆ ನಾನು ತಗೊಂಡಿದ್ದೀನಿ ಅಂತಂದ್ರೆ, ಇವು ಇನಿಷಿಯಲಿ ಇದರಿಂದ ಒಂದು ಉದ್ಯೋಗ ಸೃಷ್ಟಿಯಾಗಿ ನಮ್ಮ ದೇಶದ ಬೆಳವಣಿಗೆಯಲ್ಲಿ ಅದರ ಪಾತ್ರ ಇರಲಿ, ಅದರ ಜೊತೆಗೆ ಬಡತನ ನಿರ್ಮೂಲನೆಗೂ ಕೂಡ ಸಹಾಯ ಮಾಡಲಿ ಅಂತೇಳಿ 2 ಇಂಪಾರ್ಟೆಂಟ್ ಸ್ಕೀಮ್ಸ್ನ ಮೊದಲು ಹಿಂದಿನ ಸರ್ಕಾರಗಳು ತಗೊಂಡು ಬಂದಿದ್ದು. ಆದರೆ ಅದು ಸಂಪೂರ್ಣವಾಗಿ ಫೇಲ್ಯೂರ್ ಅನ್ನ ಕಂಡಿದ್ದು. ಆ ಸ್ಕೀಮ್ನಿಂದ ಬಹಳ ಕಡಿಮೆ ಅಲ್ಪ ಪ್ರಮಾಣದ ಜನರಿಗೆ ಅಷ್ಟೇ ಅದರ ಲಾಭ ಸಿಕ್ತು ಹೊರತು ಅವರು ಖರ್ಚು ಮಾಡ್ತಿರೋ ದುಡ್ಡಿಗೂ ಅದರ ಸಿಗುವ ಲಾಭಕ್ಕೂ ಅಜಗಜಾಂತರವಾದ ವ್ಯತ್ಯಾಸ ಇರ್ತಾ ಇತ್ತು. ಸೊ ಈ 2 ಸ್ಕೀಮ್ಗಳನ್ನ ಕಾಂಪ್ಟ್ರೋಲರ್ ಆಡಿಟ್ ಜನರಲ್ ಅಂತ ಏನಿರ್ತಾರೆ, ಸೊ CAG ಇವರು ಅದನ್ನ ಎಲ್ಲ ಆಡಿಟ್ ಮಾಡ್ತಾರೆ. ಯಾವ ಸ್ಕೀಮ್ ಎಷ್ಟರ ಮಟ್ಟಿಗೆ ಸಹಾಯ ತಂತು, ನಾವು ಖರ್ಚು ಮಾಡಿದ ದುಡ್ಡಿನಿಂದ ಎಷ್ಟು ಜನರಿಗೆ ಅದು ಸಹಾಯ ನಿಜವಾಗ್ಲೂ ತಲುಪಿದೆ ಅಂತ ಹೇಳಿ ಅದರ ಒಂದು ಆಡಿಟ್ ಅನ್ನ ಮಾಡ್ತಾರೆ. ಆಡಿಟ್ ಅನ್ನ ಮಾಡಿ ಆ ಸ್ಕೀಮ್ ಸಕ್ಸಸ್ಫುಲ್ ಆಯ್ತು ಅಥವಾ ಫೇಲ್ಯೂರ್ ಆಯ್ತು ಅಂತ ಹೇಳಿ ಒಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಪ್ರಕಾರ ನಾನು ಜವಾಹರ್ ರೋಜ್ಗಾರ್ ಯೋಜನೆ ನೋಡಿದಾಗ ಇದರ ವಿಫಲತೆಗೆ ಹಲವಾರು ಕಾರಣಗಳನ್ನ ಅವರು ಪಟ್ಟಿ ಮಾಡಿದ್ರು. ಒಂದೊಂದಾಗಿ ಅದನ್ನ ನೋಡ್ಕೊಂಡು ಹೋದ್ರೆ, ಮೊದಲನಿಗೆ ಇದೇನಾಯ್ತು ಅಂತಂದ್ರೆ, ಅರ್ಹತೆ ಯಾರ್ಯಾರಿಗಿತ್ತೋ ಅಂತ ಜನರಿಗೆ ಅದನ್ನ ಯೋಜನೆಗೆ ದಾಖಲಿಸಿದ ಅಂಕಿಗಳೇ ಬಹಳ ಕಡಿಮೆ ಇದೆ. ಅಂದ್ರೆ ಒಂದು ಊರಲ್ಲಿ 10,000 ಜನರು ಅದರ ಅರ್ಹತೆ ಇತ್ತು ಅಂತ ಅನ್ಕೊಳ್ಳಿ, ಅವರು ಬರೀ ದಾಖಲೆ ಮಾಡಿದ್ದೆ ಎಷ್ಟು 1,000 ಜನರಿಗೆ, 2,000 ಜನ, ಹಿಂಗ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಬಹಳಷ್ಟು ಜನರನ್ನ ಅವರು ಹೊರಗಡೆ ಇಟ್ಟಿದ್ದು. ಅರ್ಹತೆ ಇದ್ರೂ ಕೂಡ ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಅವರು ದಾಖಲಿಸಿರಲಿಲ್ಲ. ಸೊ ಆ ಕಾರಣದಿಂದ ಅದರ ಬೆನಿಫಿಟ್ ಯಾರು ಪಡೆಯಬೇಕಾಗಿತ್ತು ಅದನ್ನ ಅವರು ಸರಿಯಾಗಿ ಪಡ್ಕೊಂಡಿಲ್ಲ. ಆಮೇಲೆ ಅರ್ಹತೆ ನಿಯಮಗಳೇನಿದ್ದು ಅದು ಸುಮಾರು ಕನ್ಫ್ಯೂಸಿಂಗ್ ಆಗಿ ಅಲ್ಲಿ ಜನರಿಗೆ. ಆಮೇಲೆ ಅಧಿಕಾರಿಗಳು ಇಲ್ಲ ಅದಿಲ್ಲ ಅಂದ್ರೆ ಬರೋದಿಲ್ಲ ಅಂತ ಹೇಳಿ ಹೇಳ್ಬಿಡ್ತಾರೆ. ನಿಮ್ಗೆ ಯಾವುದೋ ಒಂದು ಡಾಕ್ಯುಮೆಂಟ್ ಇಲ್ಲ ಅಂತಂದ್ರೆ ಆ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಅದು ಬರೋದಿಲ್ಲ ಬಿಡ್ರಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸೊ ಹಂಗಿದ್ದಾಗ ಬಹಳ ಕಟ್ಟುನಿಟ್ಟಿನ ಅರ್ಹತೆ ನಿಯಮಗಳು ಇದ್ದಾಗ ಬಡವರಿಗೆ ಅದು ಕಷ್ಟ ಆಗ್ಬಿಡ್ತದೆ. ಇಲ್ಲ ಅವ್ರಿಗೆ ಅದರ ಲಾಭ ಪಡೆಯಬೇಕನ್ನೋ ಆಸೆ ಇದ್ದೇ ಇರ್ತದೆ. ಆದ್ರೆ ಒಂದಿಲ್ಲ ಒಂದು ಕಾರಣ ಯಾವುದೋ ಒಂದು ಅರ್ಹತೆಯ ನಿಯಮ ತೊಡಕು ಬರೋದ್ರಿಂದ ಅವರಿಗೆ ಆ ಅರ್ಹತೆಯಿಂದ ಹೊರಗಡೆ ಉಳ್ಕೊಂಡ್ಬಿಡ್ತಾರೆ. ಸೊ ಹೀಗಾಗಿ ಒಂದು ಕಟ್ಟುನಿಟ್ಟಿನ ಅರ್ಹತೆಯ ನಿಯಮಗಳು ಹಾಕಿರ್ತಿದ್ರು. ಸೊ ಅಂದ್ರೆ ಯೂಶಲಿ ಇಂಥ ಸ್ಕೀಮ್ಗಳಲ್ಲಿ ಏನ್ ಮಾಡ್ತಿರ್ತಾರೆ, 100 ಜನರಿಗೆ ಇದರ ಲಾಭವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರ ಅನ್ಕೊಂಡಿತ್ತು ಅಂತಂದ್ರೆ ಆ 100 ಜನರಿಗೆ ಸ್ಟ್ರಿಕ್ಟ್ ಆಗಿ ಕೆಲವೊಂದು ಡಿವೈಡ್ ಮಾಡಿರ್ತಾರೆ. ಇಲ್ಲ ಈ ಕ್ಷೇತ್ರದಲ್ಲಿ 20% ಜನರು ಇಂಥ ಕುಟುಂಬಗಳಿಗೆ ಕೊಡಬೇಕು, ಇನ್ನೊಂದು 10% ಇಂಥ ಕುಟುಂಬಗಳಿಗೆ ಹೋಗ್ಬೇಕು, ಆಮೇಲೆ ಇನ್ನೊಂದು 20-30 ವಾಟೆವರ್ ಅದೇನ್ ಪರ್ಸೆಂಟೇಜ್ ಇರ್ತದಲ್ಲ ಉಳಿದಿದ್ದು 50-60% ಏನಿದೆ ಅದು ಬೇರೆ ಇತರೆ ಜನರಿಗೆ ಯಾರಿಗಾದ್ರೂ ಕೊಡಬಹುದು ಅಂತ ಹೇಳಿ ಒಂದು ಮೇಟ್ರಿಕ್ಸ್ ತರ ಹಾಕಿರ್ತಾರೆ. ಪರ್ಸೆಂಟೇಜ್ ಒಂದು ಲಿಮಿಟ್ ಅನ್ನ ಕೊಟ್ಟಿರ್ತಾರೆ. ಇಲ್ಲ 20% ಜಾಸ್ತಿ ಬರೋದಾಗ್ಲಿ ಅಥವಾ ಕಡಿಮೆ ಇದ್ರಂತಂದ್ರೆ ನಾವು ಬೇರೆ ಆ 5% ಫಿಲ್ ಮಾಡೋಕೆ 15% ಜನರು ಅಷ್ಟೇ ಸಿಕ್ಕರಂತ ಅನ್ಕೊಳ್ಳಿ ಆ ಕಮ್ಯುನಿಟಿದಿಂದ. ಆ ಉಳಿದಿದ್ದ 5% ಬೇರೆಯವ್ರನ್ನ ಹಾಕೋ ಆಗಿರೋದಿಲ್ಲ. ಸೊ ಅದರಿಂದ ಏನಾಗ್ತದೆ, ಆ ಉಳಿದಿದ್ದ 5% ಹಾಗೆ ಬ್ಲಾಂಕ್ ಬಿಟ್ಟು ಅವಾಗ ಯಾರು ಸಿಗ್ಲಿಲ್ಲ ಅಂತಂದ್ರೆ ಬರೀ 15% ಜನರಿಗೆ ಅಷ್ಟೇ ಕೊಟ್ಟು ಉಳಿದಿದ್ದ 5% ಹಂಗೆ ಬಿಟ್ಬಿಡ. ಸೊ ಈಗ ಓವರ್ ಆಲ್ ನಾವು ನೋಡಿದಾಗ ಏನಾಗ್ತದೆ,
100 ಜನರಿಗೆ ನಾವು ಏನು ಲಾಭವನ್ನು ನಾವು ಕೊಡಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ, ನಮಗೆ ಈ ರೇಷಿಯೋ ಪ್ರಕಾರ, ಈ ಅನುಪಾತದ ಪ್ರಕಾರ ಜನರು ನಮಗೆ ಸಿಗಲಿಲ್ಲ ಅಂತಂದರೆ ಅಧಿಕಾರಿಗಳು ಏನು ಮಾಡ್ಬಿಡ್ತಾರೆ, ಅವಾಗ ಸರ್ಕಾರಕ್ಕೆ ಬರೀ ಅಲ್ಲಿ ಎಷ್ಟು ಜನ ಸಿಗ್ತಾರೋ ಅಷ್ಟರ ಕಡೆಯಿಂದ ಆ ಅನುಪಾತದ ಪ್ರಕಾರ ಮಾಡಿಸ್ಕೊಂಡು ಉಳಿದಿದ್ದು 30-40 ಜನ ಸಿಗಲಿಲ್ಲ ಅಂತಂದರೆ ಆ 30-40 ಜನ ಅರ್ಹತೆ ನಿಯಮದಿಂದ ಹೊರಗಡೆ ಉಳ್ಕೊಂಡ್ಬಿಡ್ತಾರೆ. ಲಾಭ ಅವ್ರಿಗೆ ಸಿಗ್ಬೋದಾಗಿತ್ತು, ಅವರು ಬಡವರಾಗಿದ್ರು, ಬಟ್ ಈಗ ಅನುಪಾತದ ಕಾರಣದಿಂದಾಗಿ ಆ ಬಡವರನ್ನ ಸೇರಿಸ್ಕೊಳ್ಳೋಕೆ ಆಗಲಿಲ್ಲ. ಹಾಗಾಗಿ ಅವರು ಹೊರಗಡೆನೆ ಉಳ್ಕೊಂಡ್ಬಿಟ್ಟು. ಸೊ ಹೀಗಾಗಿ ಬಹಳ ಕಟ್ಟುನಿಟ್ಟಿನ ಅರ್ಹತೆ ಇರೋದ್ರಿಂದ ಬಹಳಷ್ಟು ಜನರು ಅದರ ಲಾಭವನ್ನ ಸರಿಯಾಗಿ ಪಡೆದುಕೊಳ್ಳಲಿಕ್ಕೆ ಆಗಲಿಲ್ಲ. ಆಮೇಲೆ ಹಣಕಾಸಿನ ಕೊರತೆ ಅಂತೂ ನಮಗೆ ಸದಾ ಇದ್ದೇ ಇರ್ತದೆ. ಬಹಳ ಕಡಿಮೆ ಬಡವರು ಇದನ್ನ ಬೆನಿಫಿಟ್ ಅನ್ನ ಪಡಿತಾರೆ. ಈಗ ಎಕ್ಸಾಂಪಲ್, ಒಂದು ಮನೆ ಕಟ್ಸ್ಕೊಡುವಂತ, ಒಂದು ವಸತಿ ಕೊಡುವಂತ ಒಂದು ಸ್ಕೀಮ್ ಏನಾದರೂ ಸರ್ಕಾರದ ಕಡೆ ಇತ್ತಂತಂದ್ರೆ, ಸರ್ಕಾರದ ಕಡೆ ಹಣಕಾಸಿನ ಕೊರತೆ ಇರೋದ್ರಿಂದ ಅವರು ಒಂದು ಮಿನಿಮಮ್ ನಂಬರ್ಸ್ ಹಾಕಿರ್ತಾರೆ ಅಷ್ಟೇ. ಈ ವರ್ಷ ನಾವು ಇಡೀ ಒಂದು ರಾಜ್ಯ, ನಮ್ಮ ಕರ್ನಾಟಕದ ರಾಜ್ಯದ ಬಗ್ಗೆ ಮಾತಾಡೋದಾದ್ರೆ, ಈ ವರ್ಷದಲ್ಲೇ ನಾವು 1 ಲಕ್ಷ ಮನೆಗಳನ್ನ ನಾವು ಕಟ್ಟಿಸ್ಕೊಡ್ತೀವಿ ಅಂತೇಳಿ ಅವರು ಒಂದು ಟಾರ್ಗೆಟ್ ಹಾಕೊಂಡಿರ್ತಾರೆ. ಅದ್ರ ತಕ್ಕಂಗೆ ಅವರು ಬಜೆಟ್ ಅಷ್ಟೇ ಹಾಕೊಂಡಿರ್ತಾರೆ. ಈಗ 1 ಲಕ್ಷ ಅಂದಾಜು ಒಂದು 5 ಲಕ್ಷ ಒಂದು ಮನೆಗೆ ಅಂತ ಹೇಳಿ ಅನ್ಕೊಂಡ್ರೆ ಏನೇ ಒಂದು 5,000 ಕೋಟಿ ಅದಕ್ಕೆ ಬಜೆಟ್ ಸೆಟ್ ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ಅವಾಗ 1 ಲಕ್ಷ ಮನೆ ಫುಲ್ಫಿಲ್ ಆಯ್ತು ಅಂತಂದ್ರೆ, ಅಂದ್ರೆ ಅಷ್ಟು ಅಪ್ಲಿಕೇಶನ್ಸ್ ಬಂದು ಅಂತಂದ್ರೆ ಈ 5,000 ಕೋಟಿ ಖಾಲಿ ಆಗೋದ್ರಿಂದ ಅವಾಗ ಉಳಿದ ಬಡವರು ಏನ್ ಮಾಡ್ಬೇಕು, ಕಾಯ್ಬೇಕಾಗುತ್ತೆ. ಇವತ್ತು ಕರ್ನಾಟಕದಲ್ಲಿ ಏನ್ ಬರೀ 1 ಲಕ್ಷ ಜನ ಅಷ್ಟೇ ಇದಾರ ಮನೆ ಇಲ್ದವರು. ಇವನ್ ಲೋವರ್ ಮಿಡಲ್ ಕ್ಲಾಸ್ ಅಲ್ಲಿ ಸುಮಾರು ಜನರ ಹತ್ರ ಸ್ವಂತ ಮನೆ ಇಲ್ಲ. ಇವತ್ತು ಬಹಳಷ್ಟು ಜನರ ಕಡೆ ಇವತ್ತು ಸ್ವಂತ ಮನೆ ಅನ್ನೋದು ಯಾರ ಕಡೆನೂ ಇಲ್ಲ. BPL ಕಾರ್ಡ್ ಇದ್ದವರಲ್ಲಂತೂ ಬಹಳ ಕಡಿಮೆ ಜನರಲ್ಲಿ ಮನೆ ಇದೆ. ಅದ್ರ ಮೇಲೆ ಲೋವರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಮಿಡಲ್ ಕ್ಲಾಸ್ ಆಗಿರ್ಬೋದು, ಮನೆ ಯಾವಾಗ ಕಟ್ಟಿಸ್ತಾರೋ ಆಲ್ಮೋಸ್ಟ್ ಅವ್ರಿಗೆಲ್ಲ ರಿಟೈರ್ಮೆಂಟ್ ಟೈಮ್ ಆಗಿರ್ತೈತೆ. ಆ ಟೈಮಲ್ಲಿ ಬಂದವರು ಮನೆ ಕಟ್ಸ್ಕೊತಾರೆ. ಅಂದ್ರೆ ಅಂತವ್ರಿಗೆ ಸರ್ಕಾರ ಕೊಡ್ಬೇಕು ಅನ್ನೋದು ಏನು ಜವಾಬ್ದಾರಿ ಇರೋದಿಲ್ಲ. ಆದ್ರೆ ಬಡವರಿಗಾದ್ರೂ ಕೊಡ್ಬೇಕಲ್ಲ, ಅವ್ರಿಗೆ ಇರೋಕೆ ಗುಡಿಸ್ಲ ಸರಿಯಾಗಿ ಎಲ್ಲ ನೈರ್ಮಲ್ಯತೆ ಫೆಸಿಲಿಟೀಸ್ ಇರೋದಿಲ್ಲ. ಸೊ ಅಂತ ಫೆಸಿಲಿಟೀಸ್ ಇರ್ಬೇಕಂತಂದ್ರೆ ಈ ಸ್ಲಮ್ಗಳು ನಾವು ನೋಡಿರ್ತಿಲ್ಲ. ಆ ಸ್ಲಮ್ಗಳು ಅದರಿಂದ ಸಾಕಷ್ಟು ಆರೋಗ್ಯದ ಸಮಸ್ಯೆ ಬರ್ತಾ ಇರ್ತವೆ. ಸೊ ಹಾಗಾಗಿ ಸ್ಲಮ್ಗಳು ಇರಬಾರ್ದು ಅಂತಂದ್ರೆ ಅವರಿಗೆ ಸರ್ಕಾರ ಅಂತ ಏರಿಯಾವನ್ನ ಕ್ಲಿಯರ್ ಮಾಡಿಸಿ ಅಲ್ಲಿ ಅವರಿಗೆ ಮನೆ ಕಟ್ಸ್ಕೊಡ್ಬೇಕಾಗುತ್ತೆ. ಆದ್ರೆ ಸರ್ಕಾರ ಕಡೆ ಲಿಮಿಟೆಡ್ ಫಂಡ್ಸ್ ಇರೋದ್ರಿಂದ, ಹಣಕಾಸಿನ ಕೊರತೆ ಇರೋದ್ರಿಂದ ಅವರು ಆ ಟಾರ್ಗೆಟ್ ತುಂಬಾ ಕಡಿಮೆ ಹಾಕಿರ್ತಾರೆ. ಬರೀ ಇಷ್ಟು 1 ಲಕ್ಷ ಮನೆ ಕಟ್ಸ್ಕೊಟ್ಬಿಟ್ರೆ ಸಾಕು, ನಾವು ಮುಂದಿನ ವರ್ಷ ಮತ್ತೆ ಅದನ್ನ ಇಂಪ್ರೂವ್ ಮಾಡೋಣ, ಬೇರೆ ಹೊಸ ಟಾರ್ಗೆಟ್ ಕೊಡೋಣ. ಆದ್ರೆ ಬಡತನ ನಮ್ ಸಂಪೂರ್ಣವಾಗಿ ಹೋಗಿಲ್ಲ ಅಂತಂದ್ರೆ ಮುಂದಿನ ವರ್ಷ ಏನಾಗುತ್ತೆ, ಮತ್ತೊಂದಿಷ್ಟು ಬಡವರು ಸೇರ್ಪಡೆ ಆಗ್ತಾರೆ. ಅದಕ್ಕೆ ಅವಾಗ ಏನಾಗ್ತದೆ, ನಂಬರ್ಸ್ ಜಾಸ್ತಿ ಆಗ್ತಾ ಇರ್ತವೆ. ಆದ್ರೆ ಮನೆ ಹಂಚಿಕೆಯಲ್ಲಿ ಏನದು ಬ್ಯಾಕ್ಲಾಗ್ ಉಳ್ಕೊಂಡ್ಬಿಡ್ತವೆ. ಇವತ್ತು 50,000 ಬಡವರು ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ಮುಂದಿನ ವರ್ಷ ಅನ್ನೋಷ್ಟರಲ್ಲಿ ಇನ್ನೊಂದು 50,000 ಆಡ್ ಆಗಿರ್ತಾರೆ. ಅದಕ್ಕೆ ಒಟ್ಟು 1 ಲಕ್ಷ. ಆ 1 ಲಕ್ಷಕ್ಕೆ ಇವರು ಸರ್ಕಾರ ಏನ್ ಹೇಳ್ತದೆ, ಇಲ್ಲ ನಾವು ಬರೀ ಈ ವರ್ಷ 5,000 ಜನರಿಗೆ ಅಷ್ಟೇ ಕೊಡ್ತೀವಿ ಅಂತ ಹೇಳಿ, ಉಳಿದ 95,000 ಜನರಿಗೆ ಅದರ ಲಾಭ ಸಿಗೋದಿಲ್ಲ. ಹೀಗೆ ವರ್ಷ ಜನಸಂಖ್ಯೆ ಏರಿಕೆ ಆಗ್ತಾ ಇರ್ತದೆ. ಬಡ ಜನರಲ್ಲಿ BPL ಕಾರ್ಡ್ ಹೋಲ್ಡರ್ಸ್ ಜಾಸ್ತಿ ಆಗ್ತಾ ಇರ್ತಾರೆ. ಆದ್ರೆ ಅದರ ಮನೆ ಹಂಚಿಕೆ ಆಗ್ತಾ ಇರೋದಿಲ್ಲ ಅವ್ರಿಗೆ ತಕ್ಕ ಹಾಗೆ. ಈ ಒಂದು ಸಮಸ್ಯೆ. ಆಮೇಲೆ ಮಾರುಕಟ್ಟೆ ದರದಿಂದ ಕಡಿಮೆ ಕೂಲಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಜವಾಹರ್ ಯೋಜನೆ ಏನಿತ್ತು, ಇದು ಕೂಲಿ ಕೊಡುವಂತ ಒಂದು ಪ್ರೋಗ್ರಾಮ್ ಆಗಿದೆ. ಈ ಕೂಲಿ ಕೊಡುವಂತ ಪ್ರೋಗ್ರಾಮ್ ಇರೋದ್ರಿಂದ ಜವಾಹರ್ ರೋಜ್ಗಾರ್ ಯೋಜನೆ ಮಿನಿಮಮ್ ಇಂತಿಷ್ಟು ಒಂದು 100 ದಿವಸ ಕೆಲಸ ಕೊಡಬೇಕು ಆ ಯೋಜನೆ ಮೂಲಕ ಅಂತೇಳಿ ಸರ್ಕಾರ ಏನು ಅನ್ಕೊಂಡಿತ್ತು, ಅದ್ರ ಪ್ರಕಾರ ಒಂದು ಕ್ಯಾಲ್ಕುಲೇಷನ್ ಮಾಡಿ ಅದು ಸರ್ಕಾರದ ಆಗಿನ ಟೈಮಲ್ಲಿ ಆ ಸ್ಕೀಮ್ ಲಾಂಚ್ ಆದಾಗ ಬಹುಶಃ 89 ಆ ಟೈಮ್ ಸ್ಕೀಮ್ ಲಾಂಚ್ ಆಗಿತ್ತು. 89ದಲ್ಲಿ ಈ ಸ್ಕೀಮ್ ಲಾಂಚ್ ಆದಾಗ 40 ರೂಪಾಯಿ ಅವರು ಆ ಕೂಲಿಯನ್ನ ಡಿಫೈನ್ ಮಾಡಿದ್ರು. 40 ರೂಪಾಯಿ ಅವರಿಗೆ ದಿನಕ್ಕೆ ಅಷ್ಟು ಕೂಲಿ ಕೊಡಬೇಕು. ಆದ್ರೆ ಅದೇ ಅವರು ಪ್ರೈವೇಟ್ ಅಲ್ಲಿ ತಾವೇ ಕೂಲಿ ಹುಡ್ಕೊಂಡು ಎಲ್ಲಾದ್ರೂ ಸಿಟಿ ಕಡೆ ಹೋದ್ರೆ ಅವರಿಗೆ 70 ರೂಪಾಯಿ ಕೂಲಿ. ಅವಾಗ ಈ ವ್ಯತ್ಯಾಸದಿಂದ ಜನರಿಗೆ ಏನ್ ಮಾಡ್ತಾ ಇದ್ರು, ಕಷ್ಟಪಟ್ಟು ಇಲ್ಲಿ ಕೆಲಸ ಅಂತೂ ಸೇಮ್ ಇರ್ತದಲ್ಲ, ಕೂಲಿ ಕೆಲಸ ಮಾಡೋದಂತಂದ್ರೆ ಅಲ್ಲಿ ಕಡಿಮೆ ಕೆಲಸ ಕೊಡ್ತಾರೆ, ಅಲ್ಲಿ ದೈಹಿಕ ಶ್ರಮ ಕಡಿಮೆ ಇರ್ತದೆ ಅಂತ ಹೇಳಿ ಹಾಗೇನಿಲ್ಲ. ಅಲ್ಲಿ ಕೆಲಸ ಸಿಕ್ಕ ಮೇಲೆ ಎಲ್ಲರೂ ಅಷ್ಟೇ ಶ್ರಮ ಹಾಕಬೇಕಾಗಿತ್ತು. ಹಾಗಾಗಿ ಶ್ರಮ ಸೇಮ್ ಹಾಕ್ತಾ ಇದ್ರು. ಆದ್ರೆ ಅವ್ರಿಗೆ ಸರ್ಕಾರ ಕಡೆಯಿಂದ ಸಿಗೋ ಕೂಲಿ ಎಷ್ಟು, ಬರೀ 40 ರೂಪಾಯಿ ಸಿಗ್ತದೆ. ಅದಕ್ಕೆ ಜನರು ಏನ್ ಮಾಡ್ತಿದ್ರು, 40 ರೂಪಾಯಿ ಪಟ್ಟು ಅಲ್ಲಿ ಕೆಲಸ ಕಷ್ಟಪಟ್ಟು ಮಾಡೋ ಬದಲು, ಯಾಕಂದ್ರೆ ಗೌರ್ಮೆಂಟ್ ಒಂದ್ಸಲ ಅಲ್ಲಿ ಕೆಲಸ ಕೊಡಿಸ್ತಂತಂದ್ರೆ ನೀವು ಅವಾಗ ಬಿಟ್ಟು ಹೋಗೋ ಆಗೋಲ್ಲ, ಮಾಡ್ಲೇಬೇಕಾಗುತ್ತೆ ಅಷ್ಟು ದಿನ ಕೆಲಸ ಅಲ್ಲಿ. ಹಾಗಾಗಿ ಜನರು ಏನ್ ಮಾಡಿದ್ರು, ಇಲ್ಲ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು 10 ದಿವಸ ನಾವು ವೇಟ್ ಮಾಡ್ತೀವಿ, ಇನ್ನೊಂದ್ ಕಡೆ ಪ್ರೈವೇಟ್ ಅಲ್ಲಿ ನಮಗೆ ಒಳ್ಳೆ ಕೂಲಿ ಕೊಡೋಲ್ಲಿ ನಮಗೆ ನಾವೇ ಅಲ್ಲೇ ಹೋಗ್ತೀವಿ. ಯಾಕಂತಂದ್ರೆ 40 ರೂಪಾಯಿದಿಂದ ಅವ್ರ ಜೀವನದಲ್ಲಿ ಏನು ಅಂತ ಬದಲಾವಣೆ ಆಗೋದಿಲ್ಲ. ಆಗಿನ ಕಾಲಕ್ಕೂ ನಾನು ಹೇಳೋದಾದ್ರೆ ಅಂತ ಪರಿ ಏನು ದೊಡ್ಡ ಬದಲಾವಣೆ ಆಗ್ತಿರ್ಲಿಲ್ಲ. ಹಾಗಾಗಿ ಬಡವರು ಏನ್ ಡಿಸೈಡ್ ಮಾಡಿದ್ರು, ಇಲ್ಲ ಅದು ನಾವು ವೇಟ್ ಮಾಡೋಣ, ನಮಗೆ ಪ್ರೈವೇಟ್ ಎಲ್ಲಾದ್ರೂ ಕೆಲಸ ಸಿಕ್ಕರೆ ಅದನ್ನ ಪ್ರೈವೇಟು ಕಟ್ಟಡ ಇಂತಲ್ಲಿ ನಾವು ಕೆಲಸ ಮಾಡಕ್ ಹೋಗೋಣ, ಆದ್ರೆ ಸರ್ಕಾರದ ಕೂಲಿ ನಮಗೆ ತುಂಬಾ ಕಡಿಮೆ ಇದೆ ಅಂತ ಅದರ ಲಾಭವನ್ನು ಪಡೀಲಿಕ್ಕೆ ಅವರು ಬಹಳಷ್ಟು ಜನರು ಅದರ ಇಚ್ಛೆಯನ್ನ ಪಡಲಿಲ್ಲ. ಅದ್ರ ಜೊತೆಗೆ ಆಗ್ಲೇ ಹೇಳ್ದಂಗೆ ಅಧಿಕಾರಿಗಳ ಒಂದು ಪಾತ್ರ ಬಹಳ ಮುಖ್ಯವಾಗಿರ್ತದೆ. ಯಾವುದೇ ಒಂದು ಸ್ಕೀಮ್ನ ಸಕ್ಸಸ್ಫುಲ್ ಆಗಿ ನಾವು ಅನುಷ್ಠಾನ ಮಾಡಬೇಕು ಅಂದ್ರೆ ಅಲ್ಲಿ ಅವರು ನಿರ್ಲಕ್ಷ್ಯತೆ ತೋರೋದು ಅಥವಾ ಭ್ರಷ್ಟಾಚಾರ ನಡೆಸೋದು, ಅಲ್ಲಿ ಎಲ್ಲಾ ಸ್ತರದ ಅಧಿಕಾರಿಗಳನ್ನ ಹೇಳ್ತಾ ಇದ್ದೀನಿ, ಒಂದು ಲೋ ಲೆವೆಲ್ ಕೇಸ್ ವರ್ಕರ್ ಇಂದ ಹಿಡಿದು ಹೈ ಲೆವೆಲ್ ಆಫೀಸರ್ ವರೆಗೂ. ಈಗ ಅವ್ರೇನಾದ್ರು ಭ್ರಷ್ಟಾಚಾರ ಮಾಡಬೇಕು ಅಂತ ಇವರು ಪಣ ತೊಟ್ಟು ನಿಂತು ಬಿಟ್ರೆ ಅಲ್ಲಿ ಏನು ಹರಸಾಹಸ ಪಟ್ಟರು ಆ ಸ್ಕೀಮ್ ಏನಿದೆ ಲಾಭ ಜನರಿಗೆ ಎಷ್ಟು ಸಿಗಬೇಕು ಅದು ಸಿಗೋಕೆ ಆಗೋದಿಲ್ಲ. ಆಮೇಲೆ ತರಬೇತಿಗಳ ಕೊರತೆ ಕೂಡ ಒಂದು ಮುಖ್ಯವಾದ. ಇಲ್ಲಿ ಬಡವರಿಗೆ ಐಡೆಂಟಿಫೈ ಹೆಂಗ್ ಮಾಡಬೇಕು, ಅವರಿಗೆ ಜಾಗೃತಿ ಹೆಂಗ್ ಮೂಡಿಸ್ಬೇಕು, ಅವ್ರನ್ನ ಕರ್ಕೊಂಡ್ಬಂದು ಅವರಿಗೆ ಎನ್ರೋಲ್ಮೆಂಟ್ ಮಾಡಿಸ್ಕೊಂಡು ಅದನ್ನ ನಾವು ಅವ್ರಿಗೆ ಕೆಲಸವನ್ನ
ಹೇಗೆ ಅಲಾಟ್ ಮಾಡಬೇಕು, ಅದರ ಜೊತೆಗೆ ಈ ಕಾಂಟ್ರಾಕ್ಟ್ಗಳು ಅಥವಾ ಯಾರಾದರೂ ಮಧ್ಯವರ್ತಿಗಳು ಏನಾದರೂ ಭ್ರಷ್ಟಾಚಾರವನ್ನು ಮಾಡಿ ಇಂಥ ಏನಾದರೂ ನಕಲಿ ಐಡೆಂಟಿಟಿ ಕಾರ್ಡ್ ಅಥವಾ ಪರಿಚಯ ಚೀಟಿಯನ್ನ ಕೊಟ್ಟು ಅದರಿಂದ ಅವ್ರೇನಾದ್ರೂ ದುಡ್ಡು ಸ್ಕ್ಯಾಮ್ ಮಾಡ್ತಾ ಇದ್ದಾರೋ, ಅವ್ರೇನಾದ್ರೂ ದುಡ್ಡನ್ನ ನುಂಗ್ತಾ ಇದ್ದಾರೋ ಅಂತ ಹೇಳಿ ಅವರಿಗೆ ಸರಿಯಾದ ಅರಿವು ಇರಲಿಲ್ಲ ಅಂದ್ರೆ ಅಧಿಕಾರಿಗಳಿಗೆ, ಸೊ ಬಹಳಷ್ಟು ಇಂಥ ಮಿಸ್ಯೂಸ್ ಆದ ಪ್ರಕರಣಗಳನ್ನ ನಾವು ನೋಡ್ತೀವಿ. ನಕಲಿ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಅಥವಾ ನಕಲಿ ಆ ಟೈಮಲ್ಲಿ ಏನಿತ್ತು ಐಡೆಂಟಿಟಿ ಕಾರ್ಡ್, ವೋಟರ್ ಐಡಿ ಇಂಥದ್ದೇನಾದ್ರೂ ಐಡೆಂಟಿಟಿ ಕಾರ್ಡ್ ಇರ್ತಾ ಇತ್ತಲ್ಲ, ಅವಾಗ ನಕಲಿ ಐಡೆಂಟಿಟಿ ಕಾರ್ಡ್ ಅನ್ನ ತೋರಿಸಿ ಇಲ್ಲ ಇಂಥವ್ನು ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವ್ನು ಯಾರಿಗೋ ಒಬ್ನ ಕರ್ಕೊಂಡ್ಬಂದು ಹೆಬ್ಬಟ್ಟು ಒತ್ತಿಸಿ ಅವ್ರ ಪಾಲಿನ ದುಡ್ಡು ಕೂಡ ಮಧ್ಯವರ್ತಿಗಳು ತಿನ್ನೋದನ್ನ ಸಾಕಷ್ಟು ಕೇಸ್ಗಳನ್ನ ನಾವು ನೋಡಿದ್ದೀವಿ. ಸೊ ಆ ಥರ ಆದಾಗ ಆ ಥರ ಒಂದು ನಿರ್ಲಕ್ಷ್ಯ ಅಧಿಕಾರಿಗಳಾಗಿರ್ಬೋದು ಅಥವಾ ಅವರಿಗೆ ಸರಿಯಾದ ತರಬೇತಿ ಇಲ್ಲ ಅಂತಂದರೆ ಅವ್ರಿಗೆ ಏನಾಗುತ್ತೆ, ಇದರ ಮಾಹಿತಿ ಅವರಿಗೆ ಸರಿಯಾಗಿ ಬರೋದಿಲ್ಲ. ಅವಾಗ ಇಂಥ ಭ್ರಷ್ಟಾಚಾರ ಅವ್ರ ಕಣ್ಣು ಮುಂದೆ ನಡೀತಾ ಇದ್ರು ಇವರಿಗೆ ಗೊತ್ತಾಗೋದಿಲ್ಲ. ಆಮೇಲೆ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಅಂತೇಳಿ ಕರೀತಾರೆ. ಇದರ ಮುಖ್ಯ ಉದ್ದೇಶ ಕೂಡ ಅದೇ ಆಗಿತ್ತು, ಉದ್ಯೋಗದ ಸೃಷ್ಟಿ ಮೂಲಕ ಬಡತನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಈ ಸ್ಕೀಮ್ನ ಲಾಂಚ್ ಮಾಡಿದ್ರು. ಸೊ ಇದ್ರ ಪ್ರಕಾರ ಬೆನಿಫಿಟ್ ಯಾಕೆ ಸಿಕ್ಕಿಲ್ಲ ಅಂತಂದ್ರೆ 100% ಜನರಿಗೆ ಒಂದು ಸಿಗಬೇಕಾಯ್ತಲ್ಲ, ಇದು ಸ್ವಸಹಾಯ ಗುಂಪುಗಳಿಗೆ ಹೆಲ್ಪ್ ಮಾಡುವಂತ ಒಂದು ಸ್ಕೀಮ್. ಇದು ಸ್ವಸಹಾಯ ಗುಂಪುಗಳು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಆ ವಿಡಿಯೋನ ನೋಡಿಲ್ಲ ಅಂದ್ರೆ ನೀವು ದಯವಿಟ್ಟು ಹೋಗಿ ನೋಡಿ. ಇಲ್ಲಿ ಲಿಂಕ್ ಐ ಬಟನಲ್ಲಿ ಅದರ ಲಿಂಕ್ ಕೂಡ ಇದೆ. ಆ ವಿಡಿಯೋ ನೋಡ್ಕೊಂಡ್ಬಿಟ್ಟು ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ರಿ. ಸೊ ಅದರ ಪ್ರಕಾರ ಈಗ ಒಂದು 100 ಸ್ವಸಹಾಯ ಗುಂಪುಗಳು ಇದ್ದು ಅಂತಂದ್ರೆ ಸರ್ಕಾರದ ವತಿಯಿಂದ ಅವರಿಗೆ ಸಾಲದ ಸವಲತ್ತುಗಳನ್ನ ಕೊಡಿಸಿ ಬ್ಯಾಂಕ್ ಮೂಲಕ ಅವ್ರು ಯಾವ್ದಾದ್ರು ಒಂದು ವಸ್ತುಗಳ ಉತ್ಪಾದನೆಯಲ್ಲಿ ಅವರು ತೊಡಗ್ತಾರೆ ಅಂತಂದ್ರೆ ಅದಕ್ಕೆ ಅವರು ಫೆಸಿಲಿಟಿ ಮಾಡಿಕೊಡ್ಬೇಕಾಗಿತ್ತು. ಆದ್ರೆ 100 ಸ್ವಸಹಾಯ ಗುಂಪುಗಳು ಇದ್ದಲ್ಲಿ ಬರೀ 22% ಸ್ವಸಹಾಯ ಗುಂಪುಗಳಿಗೆ ಹಣದ ನೆರವನ್ನ ಸರ್ಕಾರ ನೀಡಿ. ಹೀಗಾದ್ರೆ ಬಡತನ ನಿರ್ಮೂಲನೆ ಆಗ್ತಿದೆ ಅನ್ನೋದು ಏನು ಗ್ಯಾರಂಟಿ ಆಗಿದೆ? ಬರೀ 22% ಜನರಿಗೆ ಅದರದ ನೆರವು ಸಿಗ್ತಾ ಇದೆ. ನೆರವು ಸಿಕ್ಕಿದ ಮೇಲೆ ಅಂದ್ಕೊಳ್ಳಿ ಎಲ್ಲಾ ಸ್ವಸಹಾಯ ಗುಂಪುಗಳು ಸಫಲತೆಯನ್ನು ಕಾಣ್ತವೆ ಅನ್ನೋಕ್ಕೂ ಆಗುದಿಲ್ಲ. ಯಾಕಂತಂದ್ರೆ ಅವ್ರು ಮಾಡುವಂತ ವಸ್ತುಗಳಲ್ಲಿ ಮಾರ್ಕೆಟಲ್ಲಿ ಡಿಮಾಂಡ್ ಇರಬೇಕು. ಮಾರ್ಕೆಟಲ್ಲಿ ಅದರ ಬೇಡಿಕೆ ಇಲ್ಲ ಅಂತಂದ್ರೆ ಅವರು 1 ವರ್ಷ 6 ತಿಂಗಳು ಮಾಡ್ಬೋದು. ಅದಾದ್ಮೇಲೆ ಏನೂ ಡಿಮಾಂಡ್ ಇಲ್ಲ ಅಂತಂದ್ರೆ ಲಾಸ್ ಮಾಡ್ಕೊಂಡು ಅವರು ಮಾಡೋಕ್ಕಾಗೋದಿಲ್ಲ ಅಲ್ಲ. ಸೊ ಸ್ವಲ್ಪ ದಿನ ಆದ್ಮೇಲೆ ಅವ್ರಿಗೂ ಅದು ಏನು ದುಡ್ಡು ಉಳಿತಾ ಇಲ್ಲ ಅಂತಂದ್ಮೇಲೆ ಆ ಸ್ವಸಹಾಯ ಗುಂಪುಗಳು ಅದನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ನೀವು ಕೊಡೋದೇ 22% ಅದರಲ್ಲಿ ಕೆಲವೊಂದು ಎಷ್ಟು ಲಾಭ ಇರಲಿಲ್ಲ ಅಂತಂದ್ರೆ ಅದರಲ್ಲಿ ಪೂರಾ ಕ್ಲೋಸ್ ಆಗಿ ಹೋಗ್ಬಿಡ್ತವೆ. ಸೊ ಲಾಭ ಪಡೆಯೋದ್ರಲ್ಲಿ ಅದರ ನಿಜವಾದ ಲಾಭ ಬಹಳ ಕಡಿಮೆ ಪರ್ಸೆಂಟೇಜ್ ಅಷ್ಟು ಸ್ವಸಹಾಯ ಗುಂಪುಗಳಿಗೆ ಸಿಗ್ತದೆ. ಹಾಗಿದ್ದಾಗ ಅಲ್ಲಿ ಕೆಲಸ ಮಾಡುವ ವರ್ಕರ್ಸ್ಗಳಿಗೂ ಅದರ ಸಂಬಳ ಸರಿಯಾಗಿ ಅಥವಾ ಅದರ ಲಾಭ ಸರಿಯಾಗಿ ಸಿಗೋದಿಲ್ಲ. ಆಮೇಲೆ ಬ್ಯಾಂಕ್ನಿಂದ ಇದರ ಸಾಲ ನೀಡುವ ಒಂದು ಪ್ರೋಗ್ರಾಮ್ ಆಗಿದೆ. ಸೊ ಬ್ಯಾಂಕ್ಗಳಲ್ಲಿ ನಿಮ್ಗೆ ಗೊತ್ತಿದೆ, ಸೊ ಅಲ್ಲಿ ಸರಿಯಾದ ಟಾರ್ಗೆಟ್ ಅನ್ನು ನೀವು ನೀಡಲಿಲ್ಲ ಅಂದ್ರೆ, ನೀವು ಅಂತಂದ್ರೆ ಸರ್ಕಾರ ಅಲ್ಲಿ ಬ್ಯಾಂಕ್ಗಳಿಗೆ ಸರಿಯಾಗಿ ಟಾರ್ಗೆಟ್ ನೀಡಲಿಲ್ಲ ಅಂತಂದ್ರೆ ಬ್ಯಾಂಕ್ ಆಫೀಸರ್ಸ್ ಅವ್ರಿಗೂ ಸಾಲ ಕೊಡೋದ್ರಲ್ಲಿ ಹಿಂದೆ ಮುಂದೆ ಮಾಡ್ತಾರೆ. ಯಾಕಂದ್ರೆ ನಾಳೆ ಅದರ ವಸೂಲಿಗೆ ನಾವೇ ಓಡಾಡಬೇಕು, ಹಾಗಾಗಿ ನಮ್ಮ ಮೇಲೆ ಅದರ ಜವಾಬ್ದಾರಿ ಬೀಳ್ತದೆ ಅಂತ ಹೇಳಿ ಆ ಟಾರ್ಗೆಟ್ ಇಲ್ಲ ಅಂತಂದ್ರೆ ಅಧಿಕಾರಿಗಳು ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ಸ್ಗಳು ಅವರು ಸಾಲ ಕೊಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಹಾಗಾಗಿ ಅದೇಗೋಸ್ಕರ ನೀವು ನೋಡಿರ್ಬೋದು, ಬ್ಯಾಂಕ್ಗಳಲ್ಲಿ ಅದು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಕೊಡಬೇಕು ಅಂತಂದ್ರೆ ಬಹಳಷ್ಟು ಓಡಾಡಿಸ್ತಾರೆ. ಎಲ್ಲ ಇದಾಗಿ ಎಲ್ಲ ತರದ ಸೆಕ್ಯೂರಿಟಿ ಇದೆ ಇಲ್ಲ ಅಂತ ಹೇಳಿ ನೋಡಿ ಆಮೇಲೆ ಸಾಲ ಕೊಡ್ಬೇಕು. ಏನೋ ಅವರು ಜೇಬಿನಿಂದನೇ ತೆಗೆದು ಕೊಟ್ಟೋ ಹಾಗೆ, ಅವ್ರ ಮನೆಯಿಂದನೇ ಸಾಲ ತಂದು ಕೊಡೋ ಹಾಗೆ ಎಲ್ಲ ತರದ ವೆರಿಫಿಕೇಶನ್ ಮಾಡಿ ಕೊಡ್ತಾರೆ. ನಾವು ವೆರಿಫಿಕೇಶನ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಸಹಾಯ ಮಾಡಿ ಅವ್ರಿಗೆ ಏನೇನು ಸರಿಯಾದ ದಾಖಲೆ ಬೇಕು ಅದನ್ನ ಹೇಳಿಸ್ಕೊಂಡು ತರಿಸ್ಕೊಂಡು ಸಾಲ ಕೊಟ್ರೆ ಅದು ಸಾಲ ಪಡೆದವ್ರಿಗೂ ಸಹಾಯ ಆಗ್ತದೆ, ಸಾಲ ಕೊಟ್ಟವ್ರಿಗೂ ಏನು ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಿದೆ ಅಂತೇಳಿ ಒಂದು ಅವರ ಉದ್ದೇಶ ಕೂಡ ಈಡೇರುತ್ತೆ. ಆದರೆ ಬಹಳಷ್ಟು ಜನರಲ್ಲಿ ನಿರ್ಲಕ್ಷ್ಯತೆಯಿಂದ ಏನಾಗ್ತದೆ, ಬ್ಯಾಂಕ್ ಮ್ಯಾನೇಜರ್ಸ್ ಆಗಿರ್ಬೋದು, ಬ್ಯಾಂಕ್ದಲ್ಲಿ ಕೆಲಸ ಮಾಡೋದು ಅವ್ರಿಗೆ ಸರಿಯಾದ ಟ್ರೈನಿಂಗ್ ಇರೋದಿಲ್ಲ. ಆಮೇಲೆ ಅವ್ರಿಗೆ ಮೊದಲು ಏನಂತಂದ್ರೆ ಸೇಫ್ಟಿ ಅಷ್ಟೇ ನೋಡ್ತಾರೆ, ದಾಖಲೆ ಗಿಕ್ಲೆ ಆಮೇಲೆ ಇರ್ಬೋದು. ಆಮೇಲೆ ಯಾರಾದರೂ ಸರಿಯಾಗಿ ಮಾಹಿತಿ ಕೇಳಕ್ ಬಂದ್ರೆ ಅವ್ರಿಗೆ ಸರಿಯಾದ ಮಾಹಿತಿ ಕೂಡ ಕೊಡೋದು. ಸೊ ಅಂತ ಸಿಚುವೇಶನ್ ಅಲ್ಲಿ ಏನಾಗ್ತದೆ, ಬ್ಯಾಂಕ್ದಿಂದ ಸಾಲ ಪಡೆಯೋದ್ರಲ್ಲಿ ತೊಡಕಾಯ್ತು ಅಂತಂದ್ರೆ ಜನರಿಗೆ 1-2 ಸಲ ಬರುವಷ್ಟು ಪೇಷನ್ಸ್ ಇರ್ತದೆ. ಅವ್ರು ಪದೇ ಅವರಿಗೆ ಓಡಾಡ್ಸಕ್ ಶುರು ಮಾಡಿದ್ರೆ ಇದ್ರ ಬದಲಿ ನಾನೇ ಯಾರಾದ್ರೂ ಪ್ರೈವೇಟ್ ಒಂದು 2% ಬಡ್ಡಿಯಲ್ಲಿ ಸಿಗ್ಲಿ ಅಲ್ಲಿಂದನೇ ತಗೊಂಡ್ಬಿಡೋಣ, ಈಸಿಯಾಗಿ ನಮಗೆ ಸಾಲ ಸಿಗ್ತದೆ ಅಂತ ಬೇರೆ ಕಡೆ ಟ್ರೈ ಮಾಡ್ತಾರೆ. ಸೊ ಹಾಗಾಗೋದ್ರಿಂದ ಏನಾಗುತ್ತೆ, ಇಂಥ ಸ್ಕೀಮ್ಗಳು ಅಲ್ಲಿ ಫೇಲ್ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಮುಖ್ಯ ಕಾರಣ ಏನಂತಂದ್ರೆ ಸ್ವಸಹಾಯ ಗುಂಪುಗಳು ಅವಾಗ ಏನಿತ್ತು ಅದು ಸ್ವಾತಂತ್ರ್ಯದ ನಂತರ ಕೆಲವೊಂದು ವರ್ಷಗಳಲ್ಲಿ ಬಂದಂತ ಸ್ಕೀಮ್ ಇದು. ಸೊ ಆ ಟೈಮಲ್ಲಿ ನಮ್ಮ ಭಾರತ ತಂತ್ರಜ್ಞಾನದಲ್ಲೂ ಕೂಡ ಬಹಳ ಹಿಂದೆ ಇತ್ತು. ಅವಾಗ ಏನೇ ಮಾಡಿದ್ರು ನಾವು ಮ್ಯಾನ್ಯುವಲ್ ಆಗಿನೇ ಮಾಡ್ತಿದ್ವಿ. ಎಲ್ಲ ಟೆಕ್ನಾಲಜಿ ಇಲ್ಲದೆ ಇರೋ ಕಾರಣ ಮಷಿನ್ ಅಂತರೂ ಯಾವುದೇ ತರದ ತಂತ್ರಜ್ಞಾನ ಇರಲಿಲ್ಲ, ಅಥವಾ ನಾವು ತಂತ್ರಜ್ಞಾನ ಬಳಸಬೇಕು ಅಂತ ಹೇಳಿ ಏನೋ ಮಾಡಬೇಕು ಅಂತಂದ್ರೂ ಅಷ್ಟು ದುಡ್ಡಿನ ನೆರವು ಕೂಡ ಸರ್ಕಾರ ಕೊಡ್ತಾ ಇರಲಿಲ್ಲ. ಬಹಳ ಕಡಿಮೆ ದುಡ್ಡಿನ ನೆರವು ಕೊಡ್ತಾ ಇತ್ತು. ಅದ್ರ ಜೊತೆಗೆ ಎಲೆಕ್ಟ್ರಿಸಿಟಿ ಸೇವೆ, ಆಮೇಲೆ ಅಂತದ್ ಏನೋ ಒಂದು ಒಳ್ಳೆ ಸೇವೆ ಬೇಕು, ಆ ಸೇವೆ ಕೂಡ ಹಳ್ಳಿಗಳಲ್ಲಿ ಇರ್ತಾ ಇರಲಿಲ್ಲ. ಯಾಕಂದ್ರೆ ಇದು ಗ್ರಾಮ ಸ್ವರಾಜ್ಗಾರ ಯೋಜನೆ ಇರೋದ್ರಿಂದ ಹಳ್ಳಿಯಲ್ಲಿ ಕರೆಂಟ್ ಇಡೀ ದಿನಗಟ್ಟಲೆ ಕರೆಂಟೇ ತೆಗಿತಾ ಇದ್ರು. ಆ ಟೈಮಲ್ಲಿ ಕರೆಂಟಿನ ಫೆಸಿಲಿಟಿನೇ ಇಲ್ಲ. ಕರೆಂಟಿನ ಫೆಸಿಲಿಟಿ ಈಗೀಗ ಸ್ವಲ್ಪ ಇಂಪ್ರೂವ್ ಆಗಿ ಆದ್ರೂ ಕೂಡ ಎಷ್ಟು ಬೇಕೋ ಅಷ್ಟು ಆಗಿಲ್ಲ ಅದು. ಸೊ ಆ
ಟೈಮಲ್ಲಿ ನೀವು ವಿಚಾರ ಮಾಡಿರಿ. ಆ ಟೈಮಲ್ಲಿ ಸರಿಯಾಗಿ ಫೆಸಿಲಿಟಿ ಇಲ್ಲದೆ ಇರೋ ಟೈಮಲ್ಲಿ ಇವ್ರು ಏನಾದರೂ ಒಂದು ಸ್ವಲ್ಪ ಕರೆಂಟಿನ ಬಳಕೆ ಬರುವಂಥ ಏನಾದರೂ ಸ್ಥಿತಿ ಇತ್ತಂತಂದರೆ ಅವ್ರಿಗೆ ಅದು ಮಾಡೋಕ್ಕಾಗ್ತಿರಲಿಲ್ಲ. ಸೊ ಹಾಗಾಗಿ ಸ್ವಸಹಾಯ ಗುಂಪುಗಳು ಏನು ಮಾಡಬೇಕಾಗ್ತಿತ್ತು, ಅವ್ರಿಗೆ ಒಂದು ಇಲ್ಲ ನಾವು ಸಾಂಪ್ರದಾಯಿಕ ಮೆಥಡ್ ಯೂಸ್ ಮಾಡ್ಕೊಂಡೇ ಅಂಥ ವಸ್ತುಗಳನ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ನಾವು ಉದಿನ ಕಡ್ಡಿ ಮಾಡ್ಕೋಬೇಕು ಅಂತ ಒಂದು ಮಷಿನ್ ತಂದರೆ ಅದಕ್ಕೆ ಎಲೆಕ್ಟ್ರಿಸಿಟಿ ಬೇಕು. ಇಲ್ಲ ಅದಕ್ಕೆ ಮಷಿನ್ ತಂದು ಎಲೆಕ್ಟ್ರಿಸಿಟಿ ಖರ್ಚಾಗ್ತದೆ ಅಂತಂದರೆ ಅಲ್ಲಿ ಫೆಸಿಲಿಟಿನೇ ಇರೋದಿಲ್ಲ ಕರೆಂಟ್. ಸೊ ಹಾಗಾದರೆ ಅವ್ರಿಗೆ ತಯಾರು ಮಾಡೋಕ್ಕೆ ಆಗೋದಿಲ್ಲ ಅಂತೇಳಿ ಅವ್ರು ಏನು ಮಾಡ್ಬಿಡ್ತಾರೆ, ಇಲ್ಲ ನಾವು ಲೇಬರ್ಸ್ನ ಇಟ್ಕೊಂಡು ಮ್ಯಾನ್ಯಲಿನೇ ಮಾಡಿಸೋಣ ಅಂತೇಳಿ ಅವ್ರು ಎಲ್ಲ ಮ್ಯಾನ್ಯಲ್ ಪ್ರೊಸೆಸ್ನ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ. ನೀವು ಒಂದ್ಸಲ ಮ್ಯಾನ್ಯಲ್ ಪ್ರೊಸೆಸ್ ಮಾಡೋಕ್ಕೆ ಶುರು ಆದರೆ ಸೊ ಸಾಂಪ್ರದಾಯಿಕ ವಸ್ತುಗಳಿಂದ ಪ್ರೊಡಕ್ಟಿವಿಟಿ ಕಡಿಮೆ ಬರುತ್ತೆ. ಸಾಂಪ್ರದಾಯಿಕ ವಸ್ತುಗಳು ಏನಾದರೂ ನಾವು ಮಾಡೋಕೆ ಮೇಣಬತ್ತಿ ಉದಿನ ಕಡ್ಡಿ ಒಂದ್ರ ಮಟ್ಟಿಗೆ ಅದರ ಡಿಮಾಂಡ್ ಇರ್ತದೆ. ಒಂದ್ರ ಮಟ್ಟಿಗೆ ಅದರ ಡಿಮಾಂಡ್ ಆದ್ಮೇಲೆ ಅದನ್ನ ಜನ ಯಾರು ಖರೀದಿ ಮಾಡೋದಿಲ್ಲ. ಆ ಟೈಮಲ್ಲಿ ಕೂಡ ಈ ಸ್ಕೀಮ್ಗೆ ಅದೇ ಸಮಸ್ಯೆ ಆಯ್ತು. ಆ ವಸ್ತುಗಳು ಏನಿರ್ತಿದ್ವು ಆಮೇಲೆ ಕೊಟ್ಟರು ಬಹಳ ಕಡಿಮೆ ದುಡ್ಡು ಕೊಡ್ತಾರೆ. ಈಗ ಮನೆಯಿಂದ ಯಾರೋ ಒಂದು ಶರ್ಟ್ ಪ್ಯಾಂಟ್ ಹೊಲದ್ ಕೊಡ್ತಾರೆ ಅಂತಂದ್ರೆ ಈಗ ಮನೆಯಿಂದ ಯಾರೋ ಮನೆಯಲ್ಲಿ ಕುತ್ಕೊಂಡು ಅದನ್ನ ಹೊಲದ್ ಕೊಡೋರಿಗೆ ಕಡಿಮೆ ದುಡ್ಡು ಖಂಡಿತವಾಗ್ಲು ಈಗ ಮಾರ್ಕೆಟ್ ಅಲ್ಲಿ ಒಬ್ಬ ಟೇಲರ್ ಇರ್ತಾನೆ ಅಂಗಡಿ ಹಾಕೊಂಡು, ಅವನಿಗೆ ಕೊಟ್ಟಷ್ಟು ದುಡ್ಡು ಖಂಡಿತವಾಗ್ಲು ಮನೆಯಲ್ಲಿ ಯಾರು ಮಾಡ್ಕೊಡ್ತಾರೋ ಅವರಿಗೆ ಅಷ್ಟು ದುಡ್ಡು ಕೊಡೋದಿಲ್ಲ. ಅಲ್ಲಿ ಅವರಿಗೆ ಕಡಿಮೆ ದುಡ್ಡನ್ನ ಕೊಡ್ತಾರೆ. ಯಾಕಂತಂದ್ರೆ ಸಾಂಪ್ರದಾಯಿಕವಾಗಿ ಏನೋ ಮನೆಯಿಂದಾನೇ ಮಾಡ್ಕೊಡ್ತಾ ಇದ್ದಾರೆ. ಹಾಗಾಗಿ ಆಮೇಲೆ ಲೇಟೆಸ್ಟ್ ಡಿಸೈನ್ ತಕ್ಕಾಗೆ ಇರೋದಿಲ್ಲ, ಅವರದೆಲ್ಲ ಹಳೆ ಮೆಥಡ್ ಇಂದ ಮಾಡ್ಕೊಡ್ತಾರೆ, ಅವರಿಗೆ ಸರಿಯಾಗಿ ದುಡ್ಡು ಸಿಗೋದಿಲ್ಲ. ಅದೇನು ಎಲ್ಲಾ ತರದ ಡಿಸೈನ್ ವೆರೈಟಿ ಮಾರ್ಕೆಟ್ ಅಲ್ಲಿ ಯಾರೋ ಒಬ್ರು ಚೆನ್ನಾಗಿ ಮಾಡ್ಕೊಡ್ತಿರ್ತಾರೆ ಅಂದ್ರೆ ಅವರಿಗೆ ನಾವು ಹೆಚ್ಚಿನ ದುಡ್ಡನ್ನು ಕೊಟ್ಟು ನಮ್ಗೆ ಹೇಗೆ ಬೇಕು ನಾವು ಹೊಲಿಸ್ಕೋತೀವಿ. ಹೀಗಾಗಿ ಸಾಂಪ್ರದಾಯಿಕ ವಸ್ತುಗಳಾಗಿರ್ಬೋದು, ಯಾವ್ದಾದ್ರು ಸಾಂಪ್ರದಾಯಿಕ ಸೇವೆಗಳನ್ನ ಕೊಡಬೇಕಂತಂದ್ರೆ ಅದರ ವ್ಯಾಲ್ಯೂ ಮಾರ್ಕೆಟ್ ಅಲ್ಲಿ ಕಡಿಮೆ ಇದ್ದೇ ಇರುತ್ತೆ. ಇದರಿಂದ ಏನಾಗ್ತದೆ, ಅವರು ಏನು ವಸ್ತುಗಳು ನಿರ್ಮಾಣ ಮಾಡ್ತಾರೆ ಅದರಿಂದ ಆದಾಯ ಕೂಡ ಅವ್ರಿಗೆ ಕಡಿಮೆ ಬರುತ್ತೆ. ಆದಾಯ ಒಂದ್ಸಲ ಕಡಿಮೆ ಬಂತಂತಂದ್ರೆ ಈಗ ಕೂಲಿ ಮಾಡೋರು ಅಷ್ಟೇ ಅವರು ದುಡಿಯಕ್ಕೆ ಶುರು ಮಾಡಿದ್ರು ಅಂತಂದ್ರೆ ಕೂಲಿ ಮಾಡೋನು ಸಂಬಳನು ಮತ್ತೆ ಇವರು ಈ ಸ್ವಸಹಾಯ ಗುಂಪುಗಳು ಉತ್ಪಾದನೆ ಮಾಡಿ ದುಡಿಯುವಂತ ದುಡ್ಡು ಕೂಡ ಅಷ್ಟೇ ಆಗಿತ್ತಂತೆ. ಜನರು ಸ್ವಲ್ಪ ದಿನ ಆದ್ಮೇಲೆ ಇಲ್ಲ ನಾನು ಇಷ್ಟಿಲ್ಲ ಕಷ್ಟಪಟ್ಟು ಮತ್ತು ನನಗೆ ಅಷ್ಟೇ ದುಡ್ಡು ಬರ್ತಾ ಇದೆ ಅಂತಂದ್ರೆ ಯಾವ್ದು ಈಸಿಯೋ ಅದನ್ನ ಅವ್ರಿಗೆ ಮಾಡಕ್ಕೆ ಇಷ್ಟಪಡ್ತಾರೆ ಜನರು. ಆಮೇಲೆ ಈ ಗುಂಪುಗಳು ಬಹಳಷ್ಟು ದಿನಗಳು ನಡಿಬೇಕು ಅಂತಂದ್ರೆ ಅವರಿಗೆ ಒಂದ್ ಸ್ವಲ್ಪ ಚೆನ್ನಾಗಿ ಇನ್ಕಮ್ ಬಂದ್ರೇನೆ ಆ ಗುಂಪುಗಳು ಮುಂದೆ ಕಂಟಿನ್ಯೂ ಆಗ್ತವೆ. ಇಲ್ಲ ಆ ಗುಂಪುಗಳಿಗೆ ಸರಿಯಾದ ಪ್ರಾಫಿಟ್ ಸಿಗ್ತಾ ಇಲ್ಲ ಅಂತಂದ್ಮೇಲೆ ಅವ್ರು ಏನ್ ಮಾಡ್ಬಿಡ್ತಾರೆ, ಇಲ್ಲ ನಮ್ಮ ಈಗ ಹೆಣ್ಮಕ್ಳು ಇದ್ದಲ್ಲ ಎಸ್ಪೆಷಲಿ ಅವ್ರಿಗೆ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ಅಂತಂದ್ರೆ ಸಣ್ಣ ಪುಟ್ಟ ದುಡ್ಡಿಗೆ ಅವರು ಏನ್ ಮಾಡ್ಬಿಡ್ತಾರೆ, ಇಲ್ಲ ಮನೆ ಕೆಲಸನೇ ಸಾಕಷ್ಟು ಇದೆ ಮತ್ತೆ ಈ ಸಣ್ಣ ಪುಟ್ಟ ದುಡ್ಡುಗೋಸ್ಕರ ನಾನು ಇಡೀ ದಿನ ಇಲ್ಲ ಕೆಲಸ ಮಾಡ್ಲಿ ಅಂತೇಳಿ ಅವ್ರು ಮತ್ತೆ ಏನ್ಬಿಡ್ತಾರೆ ಅಲ್ಲಿ ಕೆಲಸ ಬಿಟ್ಟು ಹೋಗ್ಬಿಡುತ್ತೆ. ಸೊ ಇಂಥ ಸಮಸ್ಯೆ ಇರೋದ್ರಿಂದ ಅವ್ರಿಗೆ ಆದಾಯ ಕಡಿಮೆ ಆಗೋದ್ರಿಂದ ಈ ಯೋಜನೆ ಕೂಡ ಸಫಲತೆಯನ್ನ ಕಾಣಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಕಡಿಮೆ ಆದಾಯದ ಕಾರಣ ಅವರ ಜೀವನದಲ್ಲಿ ಅವರ ಗುಣಮಟ್ಟದಲ್ಲಿ ಏನು ಬದಲಾವಣೆ ಅವ್ರು ಕಾಣಲಿಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಅವ್ರಿಗೆ ಜೀವನ ಗುಣಮಟ್ಟದಲ್ಲಿ ಏನು ಬದಲಾವಣೆ ಕಾಣಲಿಲ್ಲ ಅಂತಂದ್ರೆ ಅವರು ಬಡತನದಿಂದ ಹೊರಗೆ ಬರೋಕೆ ಆಗೋದಿಲ್ಲ. ಆದಾಯ ಕಡಿಮೆ ಇರೋದ್ರಿಂದ ಅವ್ರು ಏನ್ ಕಷ್ಟಪಟ್ಟರು ಅವರು ಮತ್ತೆ ಏನಾಗ್ತದೆ, ಬರೋ ದುಡ್ಡೆಲ್ಲ ಅವ್ರ ಆಹಾರಕ್ಕೆ ಮನೆಗೆನೆ ಖರ್ಚಾಗ್ತಾ ಇದೆ, ಇರೋದಕ್ಕೆ ಆಹಾರಕ್ಕೆ ಬಟ್ಟೆಗೆ ಖರ್ಚಾಗಿ ಹೋಗ್ತಾ ಇದೆ. ಸೊ ಅವರು ಶಿಕ್ಷಣ ಕೊಡಿಸ್ಬೇಕು ಮಕ್ಕಳಿಗೆ, ಒಳ್ಳೆ ಶಿಕ್ಷಣ ಅಂತಂದ್ರೆ ಆಗೋದಿಲ್ಲ. ಏನಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ಆರೋಗ್ಯ ಸೇವೆ ಚೆನ್ನಾಗಿ ಕೊಡಿಸ್ಬೇಕು ಎಲ್ಲೋ ಅಂತಂದ್ರೆ ಅವರಿಗೆ ಸಾಧ್ಯವಾಗಂತ ಇದರಲ್ಲಿ. ಆಮೇಲೆ ಕೊನೆಗೆ ಅಧಿಕಾರಿಗಳ ಭ್ರಷ್ಟಾಚಾರ, ತರಬೇತಿ ಕೊರತೆ, ಇದೊಂದು ಕಾಮನ್ ಆಗಿ ನಾವು ಎಲ್ಲಾ ಕಡೆ ಎಲ್ಲಾ ಸ್ಕೀಮ್ಸ್ ಅಲ್ಲೂ ನೋಡ್ಕೊಂಡು ಬಂದ್ವಿ. ಸೊ ಅದೇ ತರ ಇಲ್ಲಿ ಕೂಡ ಅದರದೇ ಸಮಸ್ಯೆ ಆಗಿತ್ತು. ಈಗ ಬ್ಯಾಂಕ್ ಏನೋ ಸಾಲ ಕೊಡ್ಬೇಕಂತಂದ್ರೆ ಅಲ್ಲಿ ಕೆಲವು ಅಧಿಕಾರಿಗಳು ಅವ್ರ ಕಡೆಯಿಂದ ಲಂಚ ಕೇಳುವಂತ ಕೇಸ್ಗಳಾಗಿರ್ಬೋದು, ಆಮೇಲೆ ತರಬೇತಿಯ ಕೊರತೆ ಇರ್ಬೋದು, ಸರಿ ಸ್ಕೀಮ್ನ ಅರಿವು ಅವರಿಗೆ ಬ್ಯಾಂಕ್ಗಳಿಗೆ ಸರಿಯಾಗಿ ಗೊತ್ತಿಲ್ಲ ಅಂತಂದ್ರೆ ಯಾರು ಎನ್ಕ್ವೈರಿ ಮಾಡಕ್ ಬಂದಾಗ ಅವ್ರು ಏನ್ ಮಾಡ್ಬಿಡ್ತಾರೆ, ಆ ಸ್ಕೀಮ್ ಇಲ್ಲ ನಮ್ಮಲ್ಲಿ ಅಂತದ್ದು ಯಾವುದು ಬಂದಿಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅವಾಗ ಜನರು ಏನ್ ಮಾಡ್ತಾರೆ, ಸುಮ್ಮನೆ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಬಿಟ್ಟು ಇಲ್ಲಿ ಯಾವ ಸ್ಕೀಮ್ ಇಲ್ಲ ಅಂತ ಹೇಳಿ ಜನರು ಕೂಡ ವಾಪಸ್ ಹೋಗ್ಬಿಡ್ತಾರೆ. ಇದೆಲ್ಲ ಸಮಸ್ಯೆಗಳಿಂದ ಏನಾಗ್ತದೆ, ಆ ಸ್ಕೀಮ್ಸ್ ಯಾರ್ಯಾರಿಗೆ ತಲುಪಬೇಕಾಗಿತ್ತೋ ಅದು ನಮಗೆ ತಲುಪಿಸೋಕೆ ಆಗೋದಿಲ್ಲ. ಸೊ ಇವತ್ತಿಷ್ಟು ಮಾಹಿತಿಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಯಾಕೆ ಸರ್ಕಾರದಿಂದ ಬಡತನವನ್ನ ನಿರ್ಮೂಲನೆಗೆ ಬಹಳಷ್ಟು ಸ್ಕೀಮ್ಸ್ ಗಳನ್ನು ನಾವು ತಗೊಂಡ್ ಬಂದ್ರು ಆ ಕಾರ್ಯಕ್ರಮಗಳು ಯಾಕೆ ಸಫಲತೆಯನ್ನ ಕಾಣಲಿಲ್ಲ ಅಂತ ಹೇಳಿ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡಿದ್ವಿ. ಉದಾಹರಣೆಯಾಗಿ 2 ಕಾರ್ಯಕ್ರಮಗಳನ್ನ ತಗೊಂಡು ಅಲ್ಲಿನ ಕಾರಣಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ, ಅದರ ವಿಫಲತೆ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ನಿರುದ್ಯೋಗ ಸಮಸ್ಯೆ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತೀನಿ. ಇದು ಬಡತನಕ್ಕೆ ಸಂಬಂಧಪಟ್ಟ ಆಗಿದ್ರೆ ಮುಂದಿನ ವಿಡಿಯೋದಿಂದ ನಾವು ನಿರುದ್ಯೋಗದ ಸಮಸ್ಯೆ ಬಗ್ಗೆ ನಾವು ವಿಡಿಯೋವನ್ನ ನೋಡೋಣ. ಸೊ ಅಲ್ಲಿವರೆಗೆ ನಮ್ಮ ವಿಡಿಯೋವನ್ನ ನೋಡ್ತಾ ಇರಿ. ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋಸ್ನ ಶೇರ್ ಮಾಡಿ. ನಮಗೆ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಸ್ನ ಲೈಕ್ ಕೂಡ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.